ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಮೊದಲಿಗೆ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಳುವ ಮೂಲಕ ಚಾಲನೆಯನ್ನು ನೀಡುತ್ತಲಿದ್ದು, ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಅಂತಾರಾಷ್ಟ್ರೀಯ ಕಲಾವಿದರಾದ ಹಾಗೂ ಸಂಶೋಧಕರಾದ ಅಮ್ಮ ರಾಮಚಂದ್ರ ಅವರು ಸ್ಫೂರ್ತಿ ಗೀತೆಯನ್ನು ಹಾಡುವ ಮೂಲಕ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ.
ಗೌರವಾನ್ವಿತ ಗಣ್ಯರೇ, ಎಲ್ಲ ಗೌರವಾನ್ವಿತರಾದ ಮುಂದಿನ ಯುವ ಪೀಳಿಗೆಯ ಮಿತ್ರರೇ, ಮಾಧ್ಯಮ ಮಿತ್ರರೇ, ನಮ್ಮ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರುಗಳೇ, ಈ ದಿನ ಮಾನ್ಯ ಕುಲಪತಿಗಳ ಆದೇಶದಂತೆ ಬ್ಯಾಂಕಿಂಗ್ ಪರೀಕ್ಷೆಗಳು ಈಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ದೊರಕ್ತಾ ಇರುವಂಥ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್. ಆ ಒಂದು ಪರೀಕ್ಷೆಗೆ ಮಾಡಬೇಕು ಅಂತ ವೈಸ್ ಚಾನ್ಸಲರ್ ಅವರು ಕೇಳ್ಕೊಂಡಾಗ ಎರಡನೇ ಮಾತು ಮಾಡಿದ ತಕ್ಷಣ ಮಾಡಿ ಹುಡುಗರಿಗೆ ಅನುಕೂಲ ಆಗಬೇಕು ಅದನ್ನು ಮಾಡಿ ಅಂತ ಹೇಳಿ ಆದೇಶ ನೀಡಿದಾಗೆ ನಾವು ಪತ್ರಿಕಾ ಪ್ರಕಟಣೆ ಕೊಟ್ಟು ಪತ್ರಿಕಾ ಪ್ರಕಟಣೆಯಲ್ಲಿ 150 ಜನ ಅಡ್ಮಿಷನ್ ಆಗಿದ್ದಾರೆ. ನಿಮ್ಗೆಲ್ರಿಗೂ ನೀವು ಯಾವ ಉದ್ದೇಶ ಇಟ್ಕೊಂಡು ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೀರೋ ಅದೆಲ್ಲ ಈಡೇರಲಿ ಅಂತ ನಿಮಗೆಲ್ಲ ನಾನು ಶುಭ ಕೋರ್ತಾ ನಮ್ಮ ಗೌರವಾನ್ವಿತ ಕುಲಪತಿಗಳನ್ನ ಒಂದೆರಡು ಮಾತಲ್ಲಿ ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಭಾರತದ ಸರ್ವಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ A+ ಮಾನ್ಯತೆ ದೊರಕಲು ಕಾರಣರು ಕಾರಾ ಮೂವಿಗೆ ಆಧುನಿಕ ಸ್ಪರ್ಶವನ್ನ ನೀಡಿರ್ತಕ್ಕಂಥ ಅನುಭವಿ ಆಡಳಿತಗಾರರು. ಇಡೀ ಕಾರಾ ಮೂವಿ ಹಸಿರೀಕರಣ ಸ್ವಚ್ಛತೆ ಕಂಗೊಳಿಸುವಂತೆ ಮಾಡಿರ್ತಕ್ಕಂಥವರು ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು. ಅವ್ರನ್ನ ನಾನು ಗೌರವಪೂರ್ವಕ ಸ್ವಾಗತವನ್ನು ಕೋರಿ ಈ ಸಮಾರಂಭದ ನಾವು ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕೆಂದ್ರೆ ಮಕ್ಕಳ ನೀವು ಇವ್ರಿಗೆ ಕೇಳಿದಾಗ ನಿಮ್ಗೆ ಮುಂದೆ ಜೀವನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ಒಂದು ಬರ್ತದೆ ಅಂತ ನಾನು ಕೇಳಿ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾದ ಡಾಕ್ಟರ್ ಹಲ್ಸೆ ಅವರು ಕಾಯಕವೇ ಕೈಲಾಸ ಮತ್ತು ಅರಿವೇ ಗುರು ಅನ್ನೋ ಅಂತ ಒಂದು ಇದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಬೈಗಾನ ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು. ಹಳ್ಳಿಯಿಂದ ಶರಣಪ್ಪ ವೈಜನಾಥ ಹಲ್ಸೆ ಮತ್ತು ಶ್ರೀಮತಿ ಸರಸ್ವತಿ ದಂಪತಿಗಳ ಸುಪುತ್ರರು. ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ BSc ಪ್ರಥಮ, MSc ಆನ್ವಯಿಕ ಎಲೆಕ್ಟ್ರಾನಿಕ್ಸ್ ಅಲ್ಲಿ 3ನೇ ರ್ಯಾಂಕ್ ಅನ್ನ ಪಡೆದರು ನಮ್ಮ ಪ್ರೊಫೆಸರ್ ಹಲ್ಸೆ ಅವರು. PhD ಮತ್ತು MPhil ಅನ್ನು ಅಲ್ಲೇ ಮಾಡಿದ್ರು. ಗುಲ್ಬರ್ಗದ ಶ್ರೀ ಶರಣಬಸವೇಶ್ವರ ವಿಜ್ಞಾನ ಕಾಲೇಜಿಂದ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ರು. ಹಿರಿಯ ಅಧ್ಯಾಪಕರಾಗಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿ ಡೀನ್ ಹಾಗೂ ಪ್ರಾಧ್ಯಾಪಕರಾಗಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ, ಆಡಳಿತ ಕುಲಸಚಿವರಾಗಿ, ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಕುಲಸಚಿವರಾಗಿ, ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದ ಹೆಗ್ಗಳಿಕೆಯವರು. ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ದೀರ್ಘವಾದ ಅನುಭವ ಪಡೆದಿದ್ದಾರೆ. ಪ್ರೊಫೆಸರ್ ರವರ ಮಾರ್ಗದರ್ಶನದಲ್ಲಿ 25ಕ್ಕೂ ಹೆಚ್ಚು ಜನ MPhil ಪದವೀಧರರಿಗೆ ಮಾರ್ಗದರ್ಶಕರು, 20ಕ್ಕೂ ಹೆಚ್ಚು ಜನ PhD ಪದವಿಯನ್ನು ಪಡೆದವರೆ, ಇನ್ನೂ 10 ಜನ ವಿದ್ಯಾರ್ಥಿಗಳು ಅವರ ಇದರಲ್ಲಿ ಪಡಿತಾ ಇದ್ದಾರೆ. ವಿವಿಧ ದೇಶಗಳ ಅನೇಕ ಪ್ರಪಂಚದ ಅನೇಕ ಯೂನಿವರ್ಸಿಟಿಗಳಿಗೆ ಶೈಕ್ಷಣಿಕ ಮತ್ತು ಆಡಳಿತ ನಿರ್ವಹಣೆ ಬಗ್ಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದಾವಣಗೆರೆ ಯೂನಿವರ್ಸಿಟಿಯನ್ನ ಗ್ಲೋಬಲ್ ಎಜುಕೇಶನ್ ಫೇರ್ ಮೂಲಕ ಪ್ರತಿನಿಧಿಸುತ್ತಿರುವ ಶ್ರೇಯಸ್ಸು ಪ್ರೊಫೆಸರ್ ಅವರದು. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಹಲವಾರು ವಿಚಾರಸಂಕಿರಣಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಅಧ್ಯಕ್ಷರಾಗಿ, ವಿಷಯ ತಜ್ಞರಾಗಿ, ಪ್ರಬಂಧ ಮಂಡಕರಾಗಿ ಶೈಕ್ಷಣಿಕ ಸಾಧನೆಯನ್ನ ನೆರವೇರಿಸಿದ್ದಾರೆ. ತಮ್ಮ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು, ಬರಹಗಳು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲಿ, ಕೃತಿಗಳಲ್ಲಿ, ಸುದ್ದಿ ಸಂಚಿಕೆಗಳಲ್ಲಿ ಪ್ರಕಟಗೊಂಡಿವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರಾಗಿ, ನಿರ್ದೇಶಕರಾಗಿ, UGC ನ್ಯಾಕ್ ಕಮಿಟಿಯ ಸದಸ್ಯರಾಗಿ, ಕುಲಪತಿಗಳ ನೇಮಕಾತಿ ಸಮಿತಿಯ ಸದಸ್ಯರಾಗಿ ಬಹಳ ದೊಡ್ಡ ಸೇವೆ ಮಾಡಿದಂಥ ಹಿರಿಮೆ ಪ್ರೊಫೆಸರ್ ಅವರದು. ಬಿಗಿಯಾದ ಆಡಳಿತ, ಯಾವುದೇ ವಿಷಯದ ಬಗ್ಗೆ ರಾಜಿ ಮಾಡಿಕೊಳ್ಳದೆ ತಮ್ಮದೇ ಆದ ಒಂದು ನೇರವಾದ ನಡೆ ನುಡಿಯಲ್ಲಿ ಅವರು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಇನ್ನೊಬ್ರು ಈಗ ನೀವಾಗಲೇ ಯೂತ್ಸ್ಗೆ ಐಕಾನ್ ಆಗಿರ್ತಕ್ಕಂಥವ್ರು ನಮ್ಮ ವಿಷ್ಣುವರ್ಧನ್ ಸಾಹೇಬರು. ವಿಷ್ಣುವರ್ಧನ್ ಅವರು ಬೆಂಗಳೂರಿನ ಮೂಲದವರು. ನಮ್ಮ ಮೈಸೂರಿನ ಅತ್ಯಂತ ಪ್ರಮುಖವಾದ ಹುದ್ದೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಅವರು ಮೈಸೂರಿನಲ್ಲಿ ಕೆಲಸ. ಮೈಸೂರಿನ ಜಿಲ್ಲಾಡಳಿತದ ಮುಖ್ಯಮಂತ್ರಿಗಳ ತವರೂರು ಇದು.
ತವಳೂರಿನಲ್ಲಿ ಯಾರು ಆದ ಅಧಿಕಾರಿಗಳು ಇರಬೇಕಾದ್ರೆ ಅಂತ ದಕ್ಷತೆ ಇರೋದೇ ಅವರು ಮುಖ್ಯಮಂತ್ರಿಗಳು ಪಕ್ಕ ಇಟ್ಕೊಳ್ಳುವಂಥದ್ದು. ಅಂಥದ್ರಲ್ಲಿ ನಮ್ಮ ವಿಷ್ಣುವರ್ಧನ್ ಅವರು ಬಹಳ ದಕ್ಷತೆಯಿಂದ ನಮ್ಮ ಮೈಸೂರು ಜಿಲ್ಲೆಯ ಜನರಿಗೆ ಪ್ರೀತಿ ಪಾತ್ರರಾಗಿ ಇಡೀ ಕರ್ನಾಟಕಾದ್ಯಂತ ಅವರು ಕೆಲಸ ಮಾಡಿದ್ದಾರೆ. ಅವ್ರು 2 ಮಾತಲ್ಲಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ಎಷ್ಟು ಜನ ನೀವು IAS KS ಆಫೀಸರ್ ಆಯ್ತಿರೋ ಏನಾಯ್ತು ನಿಮಗೆ ಇದ್ರ ಮಾಹಿತಿ ಇರಲಿ ಅಂತ. ಬೆಂಗಳೂರು ಮೂಲದವರು ನಮ್ಮ ವಿಷ್ಣುವರ್ಧನ್ ಅವರು ಸಂತ ಜೋಸಫ್ ಶಿಕ್ಷಣ ಸಂಸ್ಥೆಯಲ್ಲಿ BA ಪದವಿಯನ್ನು ಪಡೆದರು. MBA ಆಡಳಿತ ನಿರ್ವಹಣಾ ಕಾಲೇಜು ಬೆಂಗಳೂರು ಅಲ್ಲಿ ಪಡೆದರು. 2005ರಲ್ಲಿ ನೇರವಾಗಿ DYSP ಆಗಿ ಆಯ್ಕೆ ಆದರು. 2005ರಲ್ಲಿ 1 ಇಯರ್ ಪ್ರೊಫೆಷನರಿಯಾಗಿ ಪ್ರಾಯೋಗಿಕ ಟ್ರೈನಿಂಗ್ ಇದನ್ನು ಮಾಡಿದ್ರು. ಆದಮೇಲೆ 1 ವರ್ಷ ತುಮಕೂರಿನಲ್ಲಿ ಪ್ರೊಫೆಷನರಿ DYSP ಆಗಿ ತುಮಕೂರು ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ರು. ನಂತರ ವಿರಾಜಪೇಟೆ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಕೃಷ್ಣರಾಜ ಮೈಸೂರಿನಲ್ಲಿ ಅವರು ಕೆಲಸ ಮಾಡಿದ್ರು. ಬಹಳ ದೊಡ್ಡ ಹೆಸರನ್ನ ಗೊತ್ತು ಕಾಲದಲ್ಲಿ ವಿಷ್ಣುವರ್ಧನ್ ಅಂತ ಒಂದು ಸಿನಿಮಾ ಬಂದಿತ್ತು. ವಿಷ್ಣುವರ್ಧನ್ ಅಂತ ಇವರು ಅಲ್ಲಿಗೆ ಬಂದಿದ್ರು. ಇವ್ರ ಬಗ್ಗೆ ಅನೇಕ ಹಾಡುಗಳನ್ನ ಕಟ್ಕೊಂಡು ಹುಡುಗರು ಇದು ಮಾಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಕರ್ತವ್ಯವನ್ನು ಆ ಕಾಲದಲ್ಲಿ ನಿರ್ವಹಿಸ್ತಾ ಇದ್ರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಇಂಡೋರ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಸಹಾಯಕ ನಿರ್ದೇಶಕರ ಕೆಲಸ ಮಾಡಿದ್ರು. ಹಕ್ಕು ಮತ್ತು ನಾಗರಿಕ ನಿರ್ದೇಶನಾಲಯದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಪ್ರಮೋಟೆಡ್ ಆಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಬೆಂಗಳೂರು ಅಲ್ಲಿ ಅವರು ಇದನ್ನ ಕೆಲಸವನ್ನ ಮಾಡ್ಕೊಂಡು ಬಂದರು. ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಕ್ರೈಮ್ ಇದಾಗಿ ಟ್ರಾಫಿಕ್ ಮಂಗಳೂರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದ್ರು. ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಉಡುಪಿಯಲ್ಲಿ, ನಂತರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಆಂಟಿ ನಕ್ಸಲ್ ಪಡೆ ಕೇಳಿದ್ರೆ ಈಗೆಲ್ಲ ನಕ್ಸಲ್ ಇದೆಲ್ಲ ಚೆನ್ನಾಗಿ ಅಲ್ಲಿ ಅವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಅಲ್ಲಿ ಕೆಲಸ ಮಾಡಿದ್ರು. DCP ಆಗಿ ಲ್ಯಾಂಡ್ ಆರ್ಡರ್ಸ್ ಇದರಲ್ಲಿ ಮೈಸೂರು ಸಿಟಿಯಲ್ಲಿ DCP ಆಗಿ ಕೆಲಸ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಇದು ತಮ್ಗೆ ಗೊತ್ತು ಎಷ್ಟು ಎಡಗಾಕೆ ಇರಬೇಕು ಅದು ಮಾಡುವಂಥವ್ರಿಗೆ ಅಂತ ಅಂದ್ರು. DCP ಅಡ್ಮಿನ್ ಆಗಿ ಬೆಂಗಳೂರು ಸಿಟಿಯಲ್ಲೇ ಕೆಲಸ ಮಾಡಿದ್ರು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಉಡುಪಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಉತ್ತರ ಕನ್ನಡ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಈಗ ಮೈಸೂರಿನಲ್ಲಿ ಅವರು IPS ಅಧಿಕಾರಿಗಳಾಗಿ ಮೈಸೂರಿನಲ್ಲಿ ಅವರು ಈಗ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಚಾರಿ ನಿಯಂತ್ರಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅತಿಯಾದ ಒಂದು ಇದನ್ನ ನಿಗಾವನ್ನ ವಹಿಸ್ತಾ ಇದ್ದಾರೆ. ತುಂಬಾ ಒಳ್ಳೆ ಹೆಸರನ್ನ ಪಡ್ಕೊಂಡಿರುವಂತ ವಿಷ್ಣುವರ್ಧನ್ ಅವರು 2012ರಲ್ಲಿ IPS ಪರೀಕ್ಷೆನ ಅವರು ಇದು ಮಾಡಿಕೊಂಡ್ರು. ಅದಾದ ನಂತರ ಇಲ್ಲಿ ಮಾತಾಡ್ತಕ್ಕಂಥ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಅವರ ಮಾತು ಈಗ ನೀವು ಕೇಳೋದಕ್ಕೆಲ್ಲ ನೀವೆಲ್ಲ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದೀರಿ. ಈಗ ನಮ್ಮ ರಿಜಿಸ್ಟ್ರಾರ್ ಅವರು ಪ್ರೊಫೆಸರ್ KP ಪ್ರವೀಣ್ ಅವರು ಇದಾದ ನಂತರ ಅವರು ನಿಮ್ಮ ಗೊತ್ತಾಗ್ತಾರೆ ನಿಮ್ಮ ಇದಕ್ಕೆ ತರಬೇತಿ ಯಾವ ರೀತಿ ನಡೀತದೆ ಏನು ಅನ್ನೋದಕ್ಕೆ ನಮ್ಮ ವಿಷಾಂತರಷ್ಟು ನಿಗಾ ಇಟ್ಟಿರ್ತಾರೆ. ಪ್ರತಿಯೊಂದು ಇದ್ರಲ್ಲೂ ಅವರು ನಿಗಾ ಇಟ್ಟಿರ್ತಾರೆ. ದಾವಣಗೆರೆ ಮೂಲದವರು ಅವರು ಡಾಕ್ಟರ್ ಬಸವಲಿಂಗಪ್ಪ, ಡಾಕ್ಟರ್ ಜಯಮ್ಮ ದಂಪತಿಗಳ ಸುಪುತ್ರರು. MSc ಸೈಕಾಲಜಿ, MA ಇತಿಹಾಸ, M.Ed ಪ್ರಥಮ ರ್ಯಾಂಕಲ್ಲಿ ಶಿಕ್ಷಣವನ್ನು ಪಡೆದಿದ್ರು. M.Ed ಪ್ರಥಮ ರ್ಯಾಂಕ್. PhD ಪದವಿಯನ್ನು ಶಿಕ್ಷಣ ಶಾಸ್ತ್ರದಲ್ಲಿ ಪಡೆದರು. ಬೋಧನೆ ಮತ್ತು ಆಡಳಿತದ ಅನುಭವ ಅವರಿಗೆ ಸುಮಾರು 25 ವರ್ಷದ ಅನುಭವ ಇದೆ. ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾಗಿ, ಮೈಸೂರು ವಿಶ್ವವಿದ್ಯಾಲಯದ ಶಿಕ್ಷಣ ಶಾಸ್ತ್ರ ಮತ್ತು ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ನಿರ್ವಹಣೆ ಮಾಡಿದ್ದಾರೆ. 5 ಪರಮಾರ್ಶನ ಗಣಿತವನ್ನು ಬರೆದಿದ್ದಾರೆ. 100 ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ 100ಕ್ಕೂ ಹೆಚ್ಚು ಪ್ರಬಂಧ ಮಂಡನೆಯನ್ನು ಮಾಡಿದ್ದಾರೆ. 14 ಜನ PhDಯನ್ನು ಇವರು ಪಡೆದವರು. ಇನ್ನೂ 10 ಜನ PhD ಪದವಿಗೆ ಇವ್ರ ಹತ್ರ ಇವರು ಅಧ್ಯಯನ ಮಾಡ್ತಾ ಇದ್ದಾರೆ. ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ BOE ಮತ್ತು BOS ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. KSET ಪರೀಕ್ಷಾ ವೀಕ್ಷಕರಾಗಿ, ಅನೇಕ ವಿವಿಧ ಪರೀಕ್ಷೆಗಳ ಮುಖ್ಯ ಪರೀಕ್ಷಕರಾಗಿ, PG ಪ್ರವೇಶ ಪರೀಕ್ಷೆಯ ಉಸ್ತುವಾರಿಗಳಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರೊಫೆಸರ್ KP ಪ್ರವೀಣ್ ಅವ್ರನ್ನ ತಾವೆಲ್ಲರೂ ಪರವಾಗಿ ಮತ್ತೊಂದು ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ನಿರಂಜನ್ ರಾಜ್ ಅವರು,
ಪ್ರೊಫೆಸರ್ ನಿರಂಜನ್ ರಾಜ್ ಅವರು ಅತ್ಯುತ್ತಮ ಬೋಧಕರಲ್ಲಿ ಅವರೊಬ್ಬರು ಸ್ವಲ್ಪ IAS KS ಪರೀಕ್ಷೆಗೆ ಪಾಠ ಮಾಡೋದು ಇದು ಮಾಡೋದ್ರಲ್ಲಿ ಪ್ರಸ್ತುತ ಈಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಅತ್ಯಂತ ಗೌರವಪೂರ್ವಕ ಪ್ರೊಫೆಸರ್ ರಾಮರತನ ನಾಯ್ಡು ಅವರು ಡೀನ್ ಅಧ್ಯಯನ ಕೇಂದ್ರ ಅವರು ಬಹಳ ತುಂಬಾ ಒಳ್ಳೆಯ ಸರಳ ಸಜ್ಜನಿಕೆ ವ್ಯಕ್ತಿ. ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಮಾನ್ಯ ಎಲ್ಲ ಮಾಧ್ಯಮ ಮಿತ್ರರೇ, ಸ್ವಲ್ಪ ಅರ್ಧ ಗಂಟೆ ತಡ ಆಯಿತು, ದಯಮಾಡಿ ನಮ್ಮ ಕ್ಷಮೆ ಇರಲಿ. ನೀವು ಹೇಳಿದ್ರೆ 11:30 ಮಾಡ್ತೀವಿ ಅಂತ ಇಲ್ಲ, 11:30 ಅವ್ರನ್ನ ನಿಮ್ಗೆ ಎಲ್ರಿಗೂ ಕೆಲವರು ಪೇರೆಂಟ್ಸ್ ಬಂದಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಬೇರೆ ಬೇರೆ ಜಿಲ್ಲೆಯಿಂದ, ಅವ್ರಿಗೂ ಕೂಡ ನಾನು ಸ್ವಾಗತ ಕೋರಿ ನಿಮ್ಮ ಮಕ್ಕಳುಗಳ ಎಜುಕೇಶನ್ ಇದ್ರ ಬಗ್ಗೆ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಕುಲಪತಿಗಳ ಪರವಾಗಿ ತಮ್ಮೆಲ್ಲರಿಗೂ ಶುಭ ಕೊಡ್ತೇನೆ. ಸ್ವಾಗತವನ್ನು ಕೋರಿದ ಜಯನಹಳ್ಳಿ ಸತ್ಯನಾರಾಯಣ ಸರ್ದು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಈ ಒಂದು ಶಿಬಿರದ ಉದ್ಘಾಟನೆ ನೆರವೇರಿಸಿಕೊಡಲಿದ್ದಾರೆ ವಿಷ್ಣು. ಎಲ್ರಿಗೂ ನಮಸ್ಕಾರ ಅಂತ ಹೇಳಿದೆ. ಯಾಕೋ 11-12 ಗಂಟೆ ಮಳೆ ಬಿಟ್ಟಿದ್ದೀರಾ ಅಂತ ಮಲಗಿದಾನೆ. ಎಲ್ರಿಗೂ ನಮಸ್ಕಾರ. ಸಾಲು ಇನ್ನು ಸ್ವಲ್ಪ ಎಲ್ರಿಗೂ ನಮಸ್ಕಾರ. ಎಸ್, ಸ್ವಲ್ಪ ಇದ್ದಾರೆ ಮಲಗಿರೋ ತೂಗಿಡಿಸೋರು ಎದ್ದಿರ ಇವಾಗ ಕೊಡಿಸ್ತೀನಿ. ಈ ಒಂದು ಬ್ಯಾಂಕಿಂಗ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಯ ತರಬೇತಿ ಶಿಬಿರದ ಇವತ್ತು ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರು ಅಧ್ಯಕ್ಷತೆ ವಹಿಸುವ ಪ್ರೊಫೆಸರ್ ಶರಣಪ್ಪ ಆಸೀನರು, ಮಾನ್ಯ ಕುಲಪತಿಗಳು, ಅದೇ ರೀತಿ ಪ್ರೊಫೆಸರ್ ಕೆ ಬಿ ಪ್ರವೀಣ್ ಕುಲಸಚಿವರು, ಜಯನಹಳ್ಳಿ ಸತ್ಯನಾರಾಯಣ ಗೌಡರು, ವೇದಿಕೆ ಮೇಲೆ ಆಸನ ಎಲ್ಲ ಗಣ್ಯ ವ್ಯಕ್ತಿಗಳು, ವೇದಿಕೆ ಮುಂಭಾಗ ಆಸನಗಳೆಲ್ಲ ಗಣ್ಯ ವ್ಯಕ್ತಿಗಳು, ಈ ಒಂದು ಶಿಬಿರಕ್ಕೆ ಬಂದಿರುವ ಎಲ್ಲ ಯುವಕ ಯುವತಿಯರು, ಮಾಧ್ಯಮ ಮಿತ್ರರು, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜಯನಹಳ್ಳಿ ಸತ್ಯನಾರಾಯಣ ಗೌಡರ ಬಗ್ಗೆ ತುಂಬ ಹೇಳ್ಬಿಟ್ರು. ಅಷ್ಟು ದೊಡ್ಡವನೆಲ್ಲ ನಾನು, ತುಂಬ ಹೇಳಿದಂಥ ನನ್ನ ಭಾವನೆ ಅಷ್ಟು ದೊಡ್ಡವನೆಲ್ಲ ನಾನು. ಆ್ಯಂಡ್ ನಾನಂತ ಒಳ್ಳೆ ಸ್ಪೀಕರು ಸಹ ಅಲ್ಲ ನಾನು. ಆದರೂ ಸಹ ತಮ್ಮನ್ನು ಉತ್ಸೇರಿಸಿ ಪ್ರಯತ್ನ ಮಾಡ್ತೀನಿ ಎಷ್ಟು ಮಾತಾಡಬಹುದು ಅಂತ. ಮೊದಲನೇದಾಗಿ ತಾವು ಈಗ ಒಂದು ಒಳ್ಳೆಯ ಪಾತ್ರ ಇಟ್ಕೊಂಡಿದ್ದೀರಾ. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟ್. ನಿಮ್ಗೊಂದು ಆಸಕ್ತಿ ಬಂದಿದೆ, ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕನ್ನೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಭಾವನೆ ಏನಂದರೆ, ಫಸ್ಟ್ ನಾವು ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಒಳ್ಳೆ ಮನುಷ್ಯನಾಗಬೇಕು ನಾವು. ನಾವು ಹುದ್ದೆಗಳಿರ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಅಂತಸ್ತು ಮತ್ತು ರೆಪ್ಯುಟೇಷನ್ ಏನೇ ಮಾಡ್ಬೋದು. ನೀವು ಒಳ್ಳೆಯ ವ್ಯಕ್ತಿ ಅಲ್ಲ, ಯು ಆರ್ ನಾಟ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ಇಟ್ ಈಸ್ ಆಫ್ ನೋ ವ್ಯಾಲ್ಯೂ, ಇಟ್ ಈಸ್ ಝೀರೋ. ಮೊದಲನೇದಾಗಿ ನಾವು ವಿ ಹ್ಯಾವ್ ಟು ಬಿ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಒಳ್ಳೆ ಹ್ಯೂಮನ್ ಬೀಯಿಂಗ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಕ್ರೈಟೀರಿಯಾ ಇರುತ್ತೆ. ನನ್ನ ಕ್ರೈಟೀರಿಯಾ ಏನಂದರೆ, ವಿ ಶುಡ್ ಡೆವಲಪ್ ಗುಡ್ ವ್ಯಾಲ್ಯೂಸ್. ಜೀವನದಲ್ಲಿ ಒಳ್ಳೆ ವ್ಯಾಲ್ಯೂಸ್ನ ಅಳವಡಿಸ್ಕೊಳ್ಬೇಕು, ಡಿಸಿಪ್ಲಿನ್ ಇರಬೇಕು, ಹಿರಿಯರಿಗೆ ಕಿರಿಯರಿಗೆ ಇಬ್ಬರಿಗೂ ಸಹ ಮರ್ಯಾದೆ ಕೊಡಬೇಕು, ಪ್ರೀತಿ ಇರಬೇಕು. ಇದು ನನ್ನ ಭಾವನೆ. ಇದಿಷ್ಟು ಇತ್ತು. ನೀವು ಅದರ ಮೇಲೆ ನೀವು ಇನ್ನೂ ಒಳ್ಳೆ ಉತ್ತಮವಾದ ಏನಾದರೂ ನೀವು ಅಳವಡಿಸ್ಕೊಳ್ಬೋದು. ಬಟ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್. ಇದಾದ ನಂತರ ಏನಾಗುತ್ತೆ, ನಮಗೆ ತಾನಾಗಿ ನಮಗೊಂದು ಏಮ್ ಬರುತ್ತೆ. ಜೀವನದಲ್ಲಿ ಏಮ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಾನು ಸ್ಕೂಲಲ್ಲಿ ಇದ್ದಾಗಲೇ ನಾನು ಡಿಸೈಡ್ ಮಾಡಿದ್ದೆ, ನಾನು ಆದರೆ ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಲೇಬೇಕಂತ. ಇದೇ ಗೌರ್ಮೆಂಟ್ ಅಫಿಷಿಯಲ್ ಅಂತ ಹ್ಯಾವ್ ಟು ಬಿ ಇನ್ ಗೌರ್ಮೆಂಟ್ ಸರ್ವಿಸ್ ಅಂತ ನಾನು ಸ್ಕೂಲಲ್ಲಿ ಇದ್ದಾಗಲೇ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಟ್ ವೆರಿ ಎಂಗೇಜ್. ಇದು ಮಾಡ್ಕೊಂಡ್ರೆ ನನಗೇನಾಯಿತು, ಆ ಒಂದು ಹಾದಿನಲ್ಲಿ ಹೋಗೋದಕ್ಕೆ ನನಗೆ ಅನುಕೂಲ ಆಯಿತು. ನಾನು ಎಲ್ಲೂ ಆ ಕಡೆ ಈ ಕಡೆ
ಡಿವಿಯೇಟ್ ಆಗಲಿಲ್ಲ. ಫ್ರಮ್ ಮೈ ಚೈಲ್ಡ್ಹುಡ್ ಐ ವಾಂಟ್ ಟು ಬಿ ಎ ಗೌರ್ಮೆಂಟ್ ಸರ್ವಿಸ್. ಹಿಂದೆ ಒಂದು ಪ್ರೋತ್ಸಾಹ ಕೂಡ ಇದೆ. ನಮ್ಮ ತಂದೆ ಕೂಡ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರು. ಈ ಜಾಯಿಂಡ್ ಆಸ್ 77 ಬ್ಯಾಚ್ PSI. 2004ರಲ್ಲಿ ಅವರು SP ಆಗಿ ರಿಟೈರ್ ಆದರು. 2005ಕ್ಕೆ ನಾನು ಸರ್ವಿಸ್ ಜಾಯ್ನ್ ಆದೆ. ನನ್ನ ತಂದೆನೇ ನನಗೆ ರೋಲ್ ಮಾಡಲು. ಅವ್ರು ನೋಡ್ತಾ ನೋಡ್ತಾ ನಾನು ಕೂಡ ನಾನು ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದು. ಅವ್ರು ಯಾವತ್ತೂ ಸಹ ನನಗೆ ಹೇಳಿಲ್ಲ ನೀನು ಇದೇ ಹುದ್ದೆಗೆ ಹೋಗು, ನೀನು ಈ ಡಿಗ್ರಿ ತಗೋ, ನೀನು ಈ ಸ್ಟ್ರೀಮಲ್ಲಿ ಡಿಗ್ರಿ ಮುಗಿಸು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡು ಅಂತ ನನಗೆ ಫ್ರೀ ಬಿಟ್ಟಿದ್ರು. ಬಟ್ ಸಮೋ ನನ್ನ ಕಡೆಯಿಂದ ನಾನು ಅವ್ರು ನೋಡ್ತಾ ನೋಡ್ತಾ ನಾನು ಗೌರ್ಮೆಂಟ್ ಅಫಿಷಿಯಲ್ ಆಗಬೇಕಂತ ಹೇಳ್ಕೊಂಡು ಡಿಸೈಡ್ ಮಾಡಿದೆ. ಸೊ ಆ ದಿನದಲ್ಲಿ ನಾನು BA ಮುಗಿಸಿದೆ. BA ಮುಗಿದ ನಂತರ ನಾನು MBA ಮಾಡಿದೆ. MBA ಮಾಡಿದ್ಮೇಲೆ ಫಾರ್ ಬ್ರೀಫ್ ಪೀರಿಯಡ್ ನಾನು ವಿಪ್ರೋದಲ್ಲಿ ಇದ್ದೆ ಆ್ಯಸ್ ಎ ಇಂಟರ್ನ್. ವಿಪ್ರೋದಲ್ಲಿ ಎಲ್ಲ ಒಂದು ಕಡೆ ಆಸಕ್ತಿ ಬಂದಿಲ್ಲ ನನಗೆ ಟುವರ್ಡ್ಸ್ ಸಾಫ್ಟ್ವೇರ್. ಸೊ ಅದನ್ನ ಬಿಟ್ಟು ನಾನು ಎಕ್ಸಾಮ್ ಕೊಟ್ಟು ಫಸ್ಟ್ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿದೆ. ದಿಸ್ ಇಸ್ ಅ ಸ್ಮಾಲ್ ಬ್ಯಾಕ್ಗ್ರೌಂಡ್ ಆಫ್ ಮೈ ಲೈಫ್. ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಪ್ರತಿಯೊಬ್ಬರು ಹಾಲಲ್ಲಿ ಕೂತಿರೋರಿಗೆ ಒಂದು ಏನು ಇದ್ದೇ ಇದೆ. ಇಲ್ಲ ಅಂದರೆ ಇನ್ನೂ ಕಾಲ ಮೀರಿಲ್ಲ 12 o'clock. ಇವತ್ತಿಂದನೇ ಒಂದು ಏಮ್ ಇಟ್ಕೊಳ್ಳಿ. ಆ್ಯಂಡ್ ಏಮು ಚಿಕ್ಕದಿರಬಾರ್ದು. ಆ ಏಮು ತುಂಬ ದೊಡ್ಡ ಮಟ್ಟದಲ್ಲಿ ಇರಬೇಕು. ಸಣ್ಣ ಮಟ್ಟದಲ್ಲಿ ಏಮ್ ಇಟ್ಕೊಂಡ್ರೆ ಇಟ್ ಇಸ್ ನಾಟ್ ಗುಡ್. ಯುವರ್ ಏಮ್ ಶುಡ್ ಬಿ ವೆರಿ ಬಿಗ್. ನಾನು ಈ ಮಟ್ಟದಲ್ಲಿ ನಾನು ಸಾಧನೆ ಮಾಡಬೇಕಂತ ಒಂದು ದೊಡ್ಡ ಏಮ್ ಇಟ್ಕೊಳ್ಳಿ. ಡೆಫಿನೆಟ್ಲಿ ನೀವು ಅಚೀವ್ ಮಾಡೇ ಮಾಡ್ತೀರಾ. ನಮ್ಮ ಹ್ಯೂಮನ್ ಮೈಂಡ್ ಎಷ್ಟು ಪವರ್ಫುಲ್ ಇದೆ ಅಂದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಚಿಕ್ಕ ವಯಸ್ಸಲ್ಲಿದ್ದಾಗ ಡಾಕ್ಟರ್ಗಳಾದ ಕೆಲವು ಡಾಕ್ಟ್ರು ಕೈ ಗುಣ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕೈ ಗುಣ ಚೆನ್ನಾಗಿಲ್ಲ. ಅವ್ರ ಡಾಕ್ಟ್ರು ನಾವು ಉಳಿದ್ರು. ಅವ್ರ ಹೆಸರು ಪೆಣತೂರ್ ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಡಾಕ್ಟ್ರು ಇದ್ರು. ಅವ್ರು ಹೋಗ್ತಾನೆ ಜ್ವರ ಏನೋ ಬಂದಂತ ಹೋಗ್ತಾ ಇದ್ದಾಗ ಏನೋ ಹುಡುಗ ನಿನ್ಗೇನು ಜ್ವರ ಕೂಡ ಹೋಗ ಅಂತ ಬೆನ್ನೆ ಹೊಡೆದ್ಬಿಟ್ಟು ಕಳಿಸ್ಬಿಡೋರು. ಇನ್ನೂ ಜ್ಞಾಪಕ ಇದೆ. ನಾನು ನಮ್ಮ ಡಾಕ್ಟರ್ ಮೆಡಿಸಿನ್ ಕೊಡಬೇಕು, ಇಂಜೆಕ್ಷನ್ ಕೊಡಬೇಕು, ಏನಿಲ್ಲಮ್ಮ ಚೆನ್ನಾಗಿದ್ದೀನೋ ಅಂತ ಬೆನ್ನೆ ಹೊಡೆದು ಕಳಿಸ್ಬಿಡೋರು. ನೆಕ್ಸ್ಟ್ ನಾನು ವಾಸಿ ಆಗ್ಬಿಡ್ತೀನಿ. ಅದು ಇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಥಾಟ್ ಪ್ರೊಸೆಸ್. ಯುವರ್ ಮೈಂಡ್ ಹಸ್ ಗಾಟ್ ದಿ ಅಬಿಲಿಟಿ ಟು ರಿಪೇರ್ ಆ್ಯಂಡ್ ರಿನೋವೇಟ್ ಯುವರ್ ಸೆಲ್ಫ್. ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಅದನ್ನ. ಯುವರ್ ಮೈಂಡ್ ಇಸ್ ವೆರಿ ಪವರ್ಫುಲ್. ಇಫ್ ಯು ಕೀಪ್ ಥಿಂಕಿಂಗ್ ನೆಗೆಟಿವ್ ಆಸ್ಪೆಕ್ಟ್ ಇಲ್ಲ ನೆಗೆಟಿವೇ ಆಗುತ್ತೆ. ಬಟ್ ಆನ್ ದ ಪಾಸಿಟಿವ್ ಸೈಡ್ ಪಾಸಿಟಿವ್ ಆಪರ್ಚುನಿಟೀಸು ಬರ್ತಾ ಇರ್ತದೆ, ಪಾಸಿಟಿವ್ ದಾರಿಗಳು ನಿಮಗೆ ಕಾಣಿಸ್ಕೊಳ್ತಾ ಇರ್ತದೆ. ಸೊ ಯುವರ್ ಮೈಂಡ್ ಇಸ್ ವೆರಿ ಪವರ್ಫುಲ್. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯುವರ್ ಮೈಂಡ್ ಕ್ಯಾನ್ ಅಚೀವ್ ಗುಡ್ ನಂಬರ್ ಆಫ್ ಅಚೀವ್ಮೆಂಟ್ಸ್. ಸೊ ನಿಮ್ಮ ಮೈಂಡನ್ನ ಟ್ರೈನ್ ಮಾಡ್ಕೊಬೇಕು. ಡೋಂಟ್ ಬಿ ಎ ಪೆಸಿಮಿಸ್ಟ್, ಬಿ ಎನ್ ಆಪ್ಟಿಮಿಸ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಪರ್ಧಾತ್ಮಕ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ಉತ್ತೀರ್ಣರಾಗಬೇಕು, ಏನಾದರೂ ಅಚೀವ್ ಮಾಡಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ಮ ಮೈಂಡ್ನ ಟ್ರೈನ್ ಮಾಡ್ಕೊಳ್ಳಿ. ಇಟ್ ಶುಡ್ ಬಿಗಿನ್ ಫ್ರಮ್ ಯುವರ್ ಮೈಂಡ್. ನಿಮ್ಮ ಮೈಂಡನ್ನು ಟ್ರೈನ್ ಮಾಡಿಕೊಂಡು ಪಾಸಿಟಿವ್ ಥಾಟ್ಸ್ನ ಫೀಡ್ ಮಾಡ್ತಾ ಹೋಗ್ತಾ ಯು ಕ್ಯಾನ್ ಡೂ ಇಟ್. ಈ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಸುಮಾರು ಜನ ಬ್ಯಾಂಕಿಂಗ್ ಬರೀತೀರಿ. ಇನ್ನು ಕೆಲವು ಜನ ಯು ಮೇ ಗೋ ಟು ಅದರ್ ಸ್ಟ್ರೀಮ್, IAS, IPS, ಇಂಡಿಯನ್ ಎಕನಾಮಿಕ್ಸ್ ಸರ್ವಿಸ್ ಆಗ್ಬೋದು, IFS. ಸೊ ಸುಮಾರು ಇವಾಗ ಸಿಕ್ಕಾಪಟ್ಟೆ ಎಕ್ಸಾಮ್ಸ್ಗಳಿದೆ. ಸಮ್ ಮೇ ಗೋ ಇನ್ ಟು ಸಮ್ ಪ್ರೈವೇಟ್ ಆರ್ಗನೈಸೇಷನ್ಸ್. ಸೊ ಫೇರ್ ಎನಫ್. ಅಟ್ ಎನಿ ಪಾಯಿಂಟ್ ಆಫ್ ಟೈಮು ನೀವು ಡೋಂಟ್ ಬಿ ಡಿಸ್ಹಾರ್ಟೆಂಡ್. ನೀವು ಫಸ್ಟ್ ಅಟೆಂಪ್ಟ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಿಲ್ಲ, ಥರ್ಡ್ ಅಟೆಂಪ್ಟ್ ಆಗಿಲ್ಲ ಅಂದ್ಕೊಂಡು ಡೋಂಟ್ ಲೂಸ್ ಹೋಪ್ಸ್. ಒಂದಲ್ಲ ಒಂದು ಅಟೆಂಪ್ಟಲ್ಲಿ ಪಾಸ್ ಆಗ್ತೀರಾ. ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನಮ್ಮ ಸ್ನೇಹಿತರು, ನನ್ನ ಜೊತೆ ಇದ್ದಂಥ ಸ್ನೇಹಿತರು, ನಮಗಿಂತ ಸೀನಿಯರ್ ಇದ್ದರು. ಅವ್ರು ಹೇಳ್ತಾ ಇದ್ರು, ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇನ್ನೂ ಜ್ಞಾಪಕ ಇದೆ. ಅಲ್ಲಿ ಅವರು 3-4 ಅಟೆಂಪ್ಟ್ಸ್ ಕೊಟ್ಟಿದ್ರು. ನಾನು ಫಸ್ಟ್ ಅಟೆಂಪ್ಟ್ ಆವಾಗ ನಾನು ಎಕ್ಸಾಮ್ ಬರೀಬೇಕಾದ್ರೆ. ಸೊ ಅವ್ರು ಹೇಳ್ತಾ ಇದ್ರು, ತುಂಬ ಕಷ್ಟ ಆಗ್ತಿದ್ರು. ಗ್ರೂಪಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ತುಂಬ ಕಷ್ಟ ಆಯಿತು, ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಿಲ್ಲ, ಥರ್ಡ್ ಅಟೆಂಪ್ಟ್ ಆಗಿಲ್ಲ ಅಂತ. ಸೊ ನಮ್ಮ ಸ್ನೇಹಿತರು ಮಹೇಶ್ ಇದ್ದರು. ಅವ್ರು ಹೇಳಿದ್ರು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗೋದಂಥದ್ದು ನಾವೆಲ್ಲ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಂಗೆ ಅಂತ. ಒಂದೆಲ್ಲ ಒಂದು ಟ್ರೈನ್ ಬರುತ್ತೆ, ಟ್ರೈನ್ ಹತ್ಕೊಂಡು ಹೋಗ್ತಾ ಇರ್ತೀರಿ. ನೀವು ಯಾವತ್ತಾದರೂ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾರನ್ನ ಖಾಲಿ ಬಿಟ್ಟು ಹೋಗಿರೋರು ಅಥವಾ ಫುಲ್ ಜನಗಳಿರೋ ಸಂದರ್ಭಗಳಿದೆಯಾ? ಇಲ್ಲ, ಯಾರಾದರೂ ಹೋಗ್ತಾರೆ. ವ್ಯಕ್ತಿ ಅವನಾಗೋಣ ಟ್ರೈನ್ ಹತ್ತಲ್ಲ, ಅದು ಬೇರೆ ಮಾತು. ಬಟ್ ಎಲ್ಲೋ ಒಂದು ಕಡೆ ಟ್ರೈನ್ ಬರುತ್ತೆ,
ಪ್ರತಿ ಗಂಟೆಗೋ ಪ್ರತಿ ಹಾಫ್ ಅನ್ ಅವರ್ಗೋ ಟ್ರೈನ್ ಬರ್ತಾ ಇರ್ತಾರೆ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೊತ್ತಿಲ್ಲ, ಈ ಪೋಸ್ಟು ನಾನು ಇನ್ನೊಂದು ಪೋಸ್ಟ್, ಆ ಪೋಸ್ಟ್, ಈ ಪೋಸ್ಟ್. ಸೊ ಇನ್ನೂ ನನಗೆ ಅದು ಗ್ಯಾಪ್ ಆಗಿದೆ. ಸೊ ಡೋಂಟ್ ಲೂಸ್ ಹೋಪ್ಸ್. ಎಕ್ಸಾಮು ಫುಲ್ ನಿಮ್ಮದು ಎಷ್ಟು ಶ್ರದ್ಧೆಯಿಂದ ಆಗ್ತಿರೋ ಅದಾಗ್ಬಿಟ್ಟು ನೀವು ಎಕ್ಸಾಮ್ ಬರೀರಿ, ಡೆಫಿನೆಟ್ಲಿ ಪಾಸ್ ಆಗ್ತೀರಿ. ನೀವು ಏನೇ ಮಾಡಿದ್ರು ಸಹ ಗಿವ್ 100%. ನೀವು 4 hours ಹೋಗ್ತೀರಾ, 2 hours ಹೋಗ್ತೀರಾ, ಓದಿ. ದಟ್ 2 hours ಶುಡ್ ಬಿ ಟು ದಿ ಮ್ಯಾಕ್ಸಿಮಮ್. ಇಟ್ ಶುಡ್ ಬಿ ಕಂಪ್ಲೀಟ್. 2 hours ನೀವು ಬ್ರೇಕ್ ತೊಗೊಂಡು ಚಂಚಲ ಮನಸ್ಸುಗಳಲ್ಲಿ ಅಲ್ಲಿ ಬೇರೆ ಯೋಚನೆಗಳು ಬರೋದು ಅಂತ ಆಗಬಾರ್ದು. ಯು ಸ್ಟಡಿಂಗ್ ಫಾರ್ 2 hours, ಯು ಸ್ಟಡಿ 4 hours ಇಸ್ ಫೈನ್. ಕೆಲವರು ನಾನು 24 hours ಓದ್ತೀನಿ, 12 hours ಓದ್ತೀನಿ, ಇಟ್ ವಿಲ್ ನಾಟ್ ವರ್ಕ್. ಇಟ್ ಶುಡ್ ಬಿ ಅ ಪ್ಲ್ಯಾನ್ಡ್ ಎಫರ್ಟ್. ಆ ಪ್ಲ್ಯಾನ್ಡ್ ಎಫರ್ಟ್ನಲ್ಲಿ ಯು ಶುಡ್ ಪುಟ್ ಯುವರ್ ಮ್ಯಾಕ್ಸಿಮಮ್ ಎಫರ್ಟ್. ಆ ಒಂದು ಏನು ನೀವು ಟೈಮ್ ಕೊಡ್ತೀರಿ ಓದೋದಕ್ಕೆ, ಅದು ಇಟ್ ಶುಡ್ ಬಿ ಕಂಪ್ಲೀಟ್ ಡೆಡಿಕೇಶನ್. ಕಂಪ್ಲೀಟ್ ಡೆಡಿಕೇಶನ್ ವಿತೌಟ್ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಆರ್ ಡಿವಿಯೇಷನ್ಸ್. ಇಷ್ಟು ಮಾಡಿ ನೀವು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನೀವು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಒಳ್ಳೆ ಪೋಸ್ಟ್ಗೆ ಹೋಗ್ತೀರಾ. ಬ್ಯಾಂಕಿಂಗ್ ಸೆಕ್ಟರ್ ಇಸ್ ಆಲ್ಸೋ ಗುಡ್, ಬಟ್ ಇಫ್ ಎನಿಬಡಿ ಎಲ್ಸ್ ವಾಂಟ್ಸ್ ಟು ಟೇಕ್ ಅಪ್ ಸಮ್ ಅದರ್ ಸ್ಟ್ರೀಮ್ ಆಫ್ ಕೆರಿಯರ್, ಪ್ಲೀಸ್ ಅದಕ್ಕೂ ಒಂದು ಟ್ರೈ ಕೊಡಿ, ಆಗ್ತೀರಾ ನಿಮಗೆ. ನಾನು ಹೇಳ್ದಂಗೆ ಸ್ಟಾರ್ಟ್ ಟ್ರೈನಿಂಗ್ ಯುವರ್ ಮೈಂಡ್. ಯುವರ್ ಮೈಂಡ್ ಈಸ್ ವೆರಿ ಪವರ್ಫುಲ್. You can achieve anything. Your mind is very powerful. You can achieve anything. Have positive frame of mind. Negative ಆಗಬೇಡಿ. ನನ್ನ ಮಾತನ್ನ ನನಗೊಂದು VC ಇದೆ, ಅರ್ಜೆಂಟಾಗಿ ಹೋಗಬೇಕಾಗಿರ್ತದೆ, ಮನೆ ಪರಿಸ್ಥಿತಿಗಳು ಕೇಳ್ಕೊಂಡಿದ್ದೆ. ನನ್ನ ಮಾತನ್ನ ಮುಗಿಸ್ತಾ ಕೊನೆಯದಾಗ ಒಂದು 2-3 ಬ್ರದರ್ಲಿ ಅಡ್ವೈಸ್ ಟು ಆಲ್ ಆಫ್ ಯು. ಆಲ್ ಯಂಗ್ಸ್ಟರ್ಸ್. ನಮಗೆ ನಿಮ್ಗೆ ಏಜ್ ಏನು ಜಾಸ್ತಿ ಇಲ್ಲ, ಬಟ್ ನನಗೆ ವಯಸ್ಸಾಗಿದೆ. ಜೈನಲ್ಲಿ ಸ್ವತಃ ಹೇಳ್ತಾ ಇದ್ದು ಯುವಕರಿಗೆ ನಾನು ಇವಾಗ ಆಗಿಲ್ಲ, ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ ನನಗೆ ಇವಾಗ. ಸೊ ಜಸ್ಟ್ ಅ ಬ್ರದರ್ಲಿ ಅಡ್ವೈಸ್ ಫ್ರಮ್ ಮೈ ಎಂಡ್. 5 years down the line, 10 years down the line, ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಡೆ ಇರ್ತೀವಿ. ದಟ್ ಐ ವಿಲ್ ಅಶ್ಯೂರ್ ಯು ವಿಲ್ ಬಿ ಇನ್ ಅ ವೆರಿ ಗುಡ್ ಪೊಸಿಷನ್ ಫಾರ್ ಶೋರ್. IAS ಆಗ್ತೀರಾ, IPS, IFS, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಎಕ್ಸೆಟ್ರಾ ದೊಡ್ಡ ಮಟ್ಟದಲ್ಲಿ ಹೋಗ್ತೀರಾ, ಒಳ್ಳೆ ರೀತಿ ದುಡ್ಡು ಸಂಪಾದನೆ ಮಾಡ್ತೀರಾ, ನಿಮಗೆ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ, ಎಲ್ಲ ಇರುತ್ತೆ ನಿಮಗೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನೀವು ಅದೇ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ತಂದೆ ತಾಯಿನ ಇಗ್ನೋರ್ ಮಾಡಬೇಡಿ. ನಿಮಗೆ ಪೋಸ್ಟ್ ಬರುತ್ತೆ, ಆ ಪೋಸ್ಟ್ ಬಂದ ಟೈಮಲ್ಲಿ ನಿಮ್ಗೆ ಎಲ್ಲ ಮರ್ತು ಬಿಡ್ತದೆ. ನಿಮ್ಮ ತಂದೆ ತಾಯಿನ ಮಾತ್ರ ದಯವಿಟ್ಟು ಬರೀಕ್ಕೆ ಹೋಗಬೇಡಿ. ದಿನಕ್ಕೊಂದ್ಸತಿ ದಿನ ಫೋನ್ ಮಾಡಿ ನಿಮ್ಮ ತಂದೆ ತಾಯಿಗೆ, ಹೇಗಿದ್ದೀರಾ, ಹೆಂಗಿದೆಯಮ್ಮ, ಚೆನ್ನಾಗಿದೆಯಪ್ಪ, ಊಟ ಆಗಿದೆ, ಸಾಕಷ್ಟೇ ಅವ್ರಿಗೆ. ಯಾಕಂದರೆ ನಿಮ್ಮನ್ನೆಲ್ಲ ಇಷ್ಟರ ಮಟ್ಟಿಗೆ ತಗೊಂಬಂದು ಬೆಳೆಸಿರೋದು ನಿಮ್ಮ ತಂದೆ ತಾಯಿ. ನಿಮ್ಮ ತಂದೆ ತಾಯಿಯಿಂದಲೇ ನೀವು ಇಲ್ಲಿ ಕೂತಿರೋದು, ನಾನು ಇಲ್ಲಿ ಕೂತಿರೋದು. ನಮ್ಮ ತಂದೆ ತಾಯಿಯಿಂದ ನಾನು ಇದೊಂದು ವರದಿ ಹಾಕ್ಕೊಂಡು ಅವ್ರು ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಆಗಿರೋದು. ನೀವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಹಠ ಮಾಡಿ ಸಣ್ಣ ಸಣ್ಣದ ಕೋಪ ಮಾಡಿಕೊಂಡು ಹೇಳ ಮಾತು ಕೇಳಲಾರ್ದೆ ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಮನ್ನ ಈ ಲೆವೆಲ್ ತಗೊಂಬಂದ್ಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿಗಳು ಸಹ ವಯಸ್ಸಾಗ್ತದೆ, ಅವ್ರ ಮಕ್ಕಳಾಗ್ಬಿಡ್ತಾರೆ. ಅವ್ರು ಹೇಳೋ ಮಾತು ಕೇಳೋದಿಲ್ಲ, ಜಗಳ ಮಾಡ್ತಾರೆ, ಕೋಪ ಮಾಡ್ಕೊತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ನೀವು ನಿಮ್ಮ ತಂದೆ ತಾಯಿನ ಇಗ್ನೋರ್ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೇಳ್ದಂಗೆ ಫಸ್ಟ್ ನಾವು ಯು ಹ್ಯಾವ್ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಅದನ್ನು ನಾವು ಗುಡ್ ಹ್ಯೂಮನ್ ಬೀಯಿಂಗ್ ಅಂದಮೇಲೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಆಸ್ಪೆಕ್ಟ್ ವೇರ್ ಯು ಮಸ್ಟ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ಇಷ್ಟು ಹೇಳ್ತಾ ಓದೋ ಟೈಮಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟು ಇರಲಿ. ಕಂಪ್ಲೀಟ್ ಓದು ಅಂದ್ಕೊಂಡಿದ್ದ ಟೈಮಲ್ಲಿ ಸ್ವಲ್ಪ ರಿಫ್ರೆಶ್, ಮೂವಿ ನೋಡೋದಾಗಲಿ, ವಾಟ್ ಅವರ್ ಹಾಬಿ ಯು ಹ್ಯಾವ್ ಅದು ನೋಡ್ಲಿ. ಸೊ ದಟ್ ನಿಮ್ಮ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ. 24 hours ಓದೋದು ಬದಲು 1 or 2 hours ಯು ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮ್ಗೆ ಯಾವಾಗಲೂ ಆಸಕ್ತಿ ಇದೆ ಅದರಲ್ಲಿ ಆ ಒಂದು ಆ್ಯಕ್ಟಿವಿಟಿ ತೊಡಗಿಸ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಖುಷಿ ಆಯಿತು ತಮ್ಮನ್ನೆಲ್ಲ ಬಂದು ಉದ್ದೇಶಿಸಿ ಮಾತಾಡೋದು. ಯಾಕಂದರೆ 17-18 years ಬ್ಯಾಕ್ ನಾನು ಸ್ಮಾಲ್ ಕೂತ್ಕೊಂಡಿದ್ದೆ. ನಾನು ಕೂತ್ಕೊಂಡು ನಾನೇನು ಮಾಡ್ತಿದ್ದೆ, ಬೇರೆ ಬೇರೆ ಸ್ಕೂಲ್ಸು, ಕಾಲೇಜಸ್ನಲ್ಲಿ ಪ್ರೊಫೆಸರ್ಗಳು, ಟೀಚರ್ಗಳು, ಅವಾಗ ಸ್ಮಾಲ್ ಗ್ರೂಪ್ಸ್ ಇರೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗ್ರೂಪ್ಸ್ಗಳು. ನಾನು ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ, ಸರ್ ಏನು ಹೇಳ್ತಾ ಇದ್ರು ಹಾಗೆ. ಸೊ ಇನ್ ದಟ್ ವೇ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ದಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಜೆನರಲ್ ಸತ್ಯನಾರಾಯಣ ಗೌಡ್ರಿಗೆ ಫಾರ್ ಹ್ಯಾವಿಂಗ್ ಕಾಲ್ಡ್ ಮೀ ಹಿಯರ್ ಟು ಅಡ್ರೆಸ್ ಯು ಪೀಪಲ್. ತುಂಬ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಐ ಅಡ್ವಾನ್ಸ್ ಬೆಸ್ಟ್ ವಿಶಸ್ ಫಾರ್ ಯುವರ್ ಕೆರಿಯರ್ ಆ್ಯಂಡ್ ಲೈಫ್. ನಿಮಗೆ ನಿಮ್ಮೆಲ್ಲ ಕುಟುಂಬದವ್ರದ್ದು ಕೂಡ ದೇವರು ಒಳ್ಳೆಯದು ಮಾಡಿ ಅಂತ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನೆಚ್ಚಿನ ಸನ್ಮಾನ್ಯ
ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಬಿ ಎಲ್ಸೆ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ಸಮಗ್ರವಾದ ಒಂದು ಉತ್ತೇಜನ, ಒಳ್ಳೆಯದಾಗಲಿಕ್ಕೆ ಏನೆಲ್ಲ ಬೇಕು, ಒಳ್ಳೆಯವರಾಗಲಿಕ್ಕೆ, ಮಾನವನಾಗಬೇಕು, ಒಂದು ಏನಾದರೂ ಆಗುವ ಮೊದಲು ಮಾನವನಾಗುವಂಥ ಸಂದೇಶ ಕೊಡ್ತಾ ಯಾವ ರೀತಿ ನಾವು ಯಶಸ್ಸನ್ನು ಕಾಣಬೇಕು ಅನ್ನೋದಕ್ಕೆ ಕೆಲವೊಂದು ಮಾರ್ಗೋಪಾಯಗಳನ್ನ ತಿಳಿಸಿದಂತಹ ಸನ್ಮಾನ್ಯ ಶ್ರೀ ವಿಷ್ಣುವರ್ಧನ್ ಪೊಲೀಸ್ ಅಧೀಕ್ಷಕರಿಗೆ ಹಾಗೂ ನಮ್ಮ ಪ್ರೊಫೆಸರ್ ನಿರಂಜನ್ ರಾಜ್ ಹಣಕಾಸು ಅಧಿಕಾರಿಗಳು, ಪ್ರೊಫೆಸರ್ ನಾಯ್ಡು, ರಮಾನಾಥನ್ ನಾಯ್ಡು, ಡೀನ್ ಅಧ್ಯಯನ ಕೇಂದ್ರ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆಲ್ಲ ಮಾರ್ಗದರ್ಶನ ನೀಡೋಕ್ಕೆ ಸಜ್ಜಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜೈನಹಳ್ಳಿ ಸತ್ಯನಾರಾಯಣ್ ಸರ್ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬೋಧಕೇತರರು, ಆಹ್ವಾನಿತ ಮಿತ್ರರು ಹಾಗೂ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಬಹುಶಃ ನಿಮ್ಮಲ್ಲೆಲ್ಲರೂ ಕೂಡ UG ಹಾಗೇ ಇರುತ್ತೆ. ಎಷ್ಟು ಜನ PG ಮಾಡಿದ್ದೀರಾ ಕೈ ಎತ್ತಿ? ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತಕ್ಕಂಥವ್ರು, ಥ್ಯಾಂಕ್ ಯು. ಬಹಳಷ್ಟು ಜನ ಪೋಸ್ಟ್ ಗ್ರಾಜುಯೇಷನ್ ಕೂಡ ಮಾಡಿದ್ದೀರಾ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಮತ್ತು ಸ್ನಾತಕ ಪದವಿಗಳ ಅನೇಕ ಪ್ರೋಗ್ರಾಮ್ಗಳನ್ನ ಹೊಂದಿದೆ 65ಕ್ಕಿಂತ ಮಿಗಿಲಾಗಿ. ಯಾರು PG ಮಾಡಿದ್ದೀರಾ ಅವ್ರು ಇನ್ನೊಂದು PG ಮಾಡಿ, ಯಾರು UG ಮಾಡಿದ್ದೀರಾ ಮತ್ತೊಂದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡಿ. ಸತತವಾದಂಥ ನಿಮ್ಮ ಪ್ರಯತ್ನ, ನಿಮ್ಮ ಶ್ರದ್ಧೆ, ನಿಮ್ಮ ಓದು, ನಿಮ್ಮ ತಿಳುವಳಿಕೆ ಬಹುಶಃ ನಿಮ್ಮನ್ನು ಇನ್ನೂ ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಈಗ ತಾನೇ ನಮ್ಮ ವಿಷ್ಣುವರ್ಧನ್ ಸಾಹೇಬರು ಹೇಳ್ತಾ ಇದ್ರು ಯಾವ ರೀತಿ ಓದ್ಕೋಬೇಕು. ಶ್ರದ್ಧೆಯಿಂದ 2 ಅವರ್ ಓದಿದ್ರೆ ಸಾಕು, ಇವೇನು ಗಂಟೆಗಟ್ಟಲೆ ಓದಬೇಕಾಗಿಲ್ಲ. ಹಾಗಾಗಿ 1 ಅವರ್ ಓದ್ತಿರೋ, 2 ಅವರ್ ಓದ್ತಿರೋ, 4 ಅವರ್ ಓದ್ತಿರೋ, 6 ಅವರ್ ಓದ್ತಿರೋ, ಶ್ರದ್ಧೆಯಿಂದ ಓದಿ. ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಮಾಡಿಕೊಂಡು ಓದಿ, ನಿಮಗೆಲ್ಲ ಸಕ್ಸಸ್ ಸಿಗ್ತದೆ. ಯಾಕಂದ್ರೆ ನಾವು ಕೂಡ ಈ ಹಂತಗಳನ್ನೆಲ್ಲ ದಾಟ್ಕೊಂಡೇ ಬಂದ್ವಿ. ನಾವು ಚಿಕ್ಕವರಿದ್ದಾಗ, ನಿಮ್ಮ ವಯಸ್ಸಿನಲ್ಲಿದ್ದಾಗ BA ಆದ ತಕ್ಷಣ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಒಂದು ಪತ್ರಿಕೆ ಬರೋದು. ನಮಗೆ ಆಗ IAS IPS ಮಾಡಬೇಕು ಅಂತಕ್ಕಂಥ ಒಂದು ಆಸೆ. ಕಂಪ್ಯೂಟರ್ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಕಾಂಪಿಟೇಷನ್ ಕ್ರಾನಿಕಲ್ಸ್, ಈ ರೀತಿ ಅನೇಕ ಮ್ಯಾಗಝಿನ್ಸ್ಗಳು ಕೂಡ ಬರೋದು. ದಿಕ್ಸೋಚಿ ಅಂತೇಳಿ ಅನಂತರ ಪ್ರಾರಂಭ ಆಯ್ತು ಕನ್ನಡದಲ್ಲಿ. ಸೊ ಹೀಗೆ ಓದ್ತಾ ಆಮೇಲೆ ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಅಡ್ವರ್ಟೈಸ್ ಬರ್ತಾ ಬ್ಯಾಂಕಿಂಗ್ ಎಕ್ಸಾಮ್ಗಳು ಕೂಡ ನಾನು ಬರ್ದಿದ್ದೀನಿ. ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ನಾನು ಆರ್ಟ್ಸ್ ವಿದ್ಯಾರ್ಥಿ ಆಗಿದ್ದೆ, BA ಮಾಡಿದ್ದೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಕೂಡ ಬರೀತಾ ಇದ್ದೆ. ಯಾಕೆ ಬರೀತಿದ್ದೆ ಅಂದರೆ ನನಗೆ ಮ್ಯಾಥಮೆಟಿಕ್ಸ್ನಲ್ಲಿ ಅಷ್ಟು ನಾಲೆಜ್ ಇಲ್ಲದೆ ಇದ್ರೂ ಕೂಡ ಅದನ್ನು ಅಟೆಂಡ್ ಮಾಡಿದ್ರಿಂದ ಈ ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಎಕನಾಮಿಕ್ಸು, ಫೈನಾನ್ಷಿಯಲ್ ಅವೇರ್ನೆಸ್ಸು, ಇನ್ನೂ ಅನೇಕ ನಿಮ್ಮ ಸಬ್ಜೆಕ್ಟ್ಸ್ ಏನೇನಿದೆ ಜ್ಞಾಪಿಸ್ಕೊಳ್ಳಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ಬೋದು, ಕನ್ನಡ ಲ್ಯಾಂಗ್ವೇಜ್, ಯಾವುದೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತಕ್ಕಂಥ ಒಂದು ಆಟಿಟ್ಯೂಡ್ ಡೆವಲಪ್ ಆಗ್ತಾ ಹೋಯಿತು. ಅದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಹೀಗೆ ಕ್ರಮೇಣ ದಿನಗಳಂತೆ ನನಗೆ ಎಲ್ಲ ಥರ ಎಕ್ಸಾಮ್ಸು ಅಟೆಂಡ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಈ ಎಲ್ಲ ಕ್ವಾಲಿಫಿಕೇಶನ್ ಹೇಳಿದ್ರಲ್ಲ ನನಗೆ ಇಂಟ್ರೊಡ್ಯೂಸ್ ಮಾಡುವಾಗ ಅದನ್ನು ಕೂಡ ಜೊತೆಯಲ್ಲಿ ಮಾಡ್ತಾ ಇದ್ದೆ. ಸೊ ಅದು ಎಲ್ಲಿಗೆ ಹೆಲ್ಪ್ ಆಯಿತು ಅಂದರೆ ನಾವು ಈ ಸ್ಥಾನಕ್ಕೆ ಇವತ್ತು ಬಂದು ಕೂತ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು. UGC ನೆಟ್ನ ನಾನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿಬಿಟ್ಟೆ. ನನ್ನ ಡಿಗ್ರಿ ರಿಸಲ್ಟ್ ಬರೋಕ್ಕೆ ಮುಂಚೆ UGC ನೆಟ್ ರಿಸಲ್ಟ್ ಬಂದ್ಬಿಡ್ತು. ಇನ್ನೂ ಒಂದು ಏನು ಹೆಲ್ಪ್ ಆಯಿತು ಅಂದರೆ ಅದು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಅಂತೇಳಿ ಅಸಿಸ್ಟೆಂಟ್ ಕಮಾಂಡೆಂಟ್ ಪೋಸ್ಟ್ಗೆ ಕಾಲ್ ಮಾಡಿದ್ರು, ಪ್ಯಾರಾಮಿಲಿಟರಿ ಫೋರ್ಸು. ಅದರಲ್ಲೂ ಕೂಡ ನನಗೆ BSFನಲ್ಲಿ ಕೆಲಸ ಸಿಕ್ಬಿಡ್ತು. ಹೋಗೋಕ್ಕಾಗಲಿಲ್ಲ ಅಷ್ಟೇ, ಮನೆಯವರ ಒತ್ತಡದಿಂದಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ನಾನು ಅಸಿಸ್ಟೆಂಟ್ ಕಮಾಂಡ್ಮೆಂಟ್ ಆಗಿ ಹೋಗಿದ್ದರೆ ಬಹುಶಃ ಈಗ ಅಲ್ಲೇ ಪ್ರಮೋಷನ್ಸ್ ಆಗಿರೋದು. 1999 ವಿಚಾರ ಹೇಳ್ತಾರೆ ನಾನು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಓದ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಹಾಗೆ ಹೈ ಆಸ್ಪಿರೇಷನ್ಸ್ ಇಟ್ಕೊಳ್ಳಿ. ಅವ್ರು ಹೇಳಿದಾಗೆ ತುಂಬ ಹೆಚ್ಚಿನ ಆಸ್ಪಿರೇಷನ್ಸ್ ಇದ್ದರೆ ನಿಮಗೆ ಅಲ್ಲಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆಗದಿದ್ದ ಪಕ್ಷದಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕ್ಲಿಕ್ ಆಗುತ್ತೆ. ಆ ದಿಕ್ಕಿನಲ್ಲೇ ಯೋಚನೆ ಮಾಡ್ತಾ ಪಾಸಿಟಿವ್ ಎನರ್ಜಿ ತಗೊಳ್ಳಿ, ಪಾಸಿಟಿವ್ ಮೈಂಡ್ ಸೆಟ್ ತಗೊಳ್ಳಿ, ಓದ್ತಾ ಹೋಗಿ. ಹಾಗೆ ಹೇಳಿದಾಗೆ ನಮ್ಮಲ್ಲಿ ಅನೇಕ ಪ್ರೋಗ್ರಾಮ್ಸ್ ಇದೆ ಅಂತ ಹೇಳಿದೆ. ಹಾಗೆ ನಮ್ಮ ಪ್ರೊಫೆಸರ್ ಜೈನಹಳ್ಳಿ ಸತ್ಯನಾರಾಯಣ್ ಅವರು ಬಹುಶಃ ಇದು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಸುಮಾರು ಒಂದು 50 ಬ್ಯಾಚ್ ಆಗಿದೆ ಸರ್. ಮೋರ್ ದೆನ್ 50 ಬ್ಯಾಚಸ್ ಬ್ಯಾಂಕಿಂಗ್ಗೆ ಅಂತಲೇ ಮಾಡಿರ್ತಕ್ಕಂಥದ್ದು ಇಲ್ಲಿದೆ. ಅವ್ರಿಗೂ ಕೂಡ ನಮ್ಮ ನಿರಂತರ ಪ್ರೋತ್ಸಾಹ ಅವ್ರಿಗೆ ದೊರೀತಾ ಇರುತ್ತೆ ವಿಶ್ವವಿದ್ಯಾಲಯದಿಂದ. ಅವರು ಅನೇಕ ಕೆಲಸಗಳಿದ್ರು. ಈವನ್ ಆಫ್ಟರ್ ಅವರು ಆ್ಯಕ್ಚುಲಿ ತುಂಬ ಹಿರಿಯ ವ್ಯಕ್ತಿ. ಅಷ್ಟೆಲ್ಲ ಅವ್ರಿಗೆ ಇರ್ತಕ್ಕಂಥ ಅನುಭವಗಳನ್ನ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಮ್ಮ ಯೂನಿವರ್ಸಿಟಿಗೆ ಬಂದು ನಮ್ಮೆಲ್ಲರ ಜೊತೆಗೆ ಬೆರೆತು ನಿಮಗೆಲ್ಲ ಕೂಡ ಒಂದು ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಯೂನಿವರ್ಸಿಟಿ ಒಳ್ಳೆ ಲೈಬ್ರರಿ ಇದೆ, ಹಾಸ್ಟೆಲ್ ಫೆಸಿಲಿಟಿ ಇದೆ, ಕ್ಯಾಂಟೀನ್ ಇದೆ, ಒಳ್ಳೆಯ ಒಂದು ಆಂಬಿಯನ್ಸ್ ಇದೆ. ನಮ್ಮ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ
ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾರೆ, ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ. ನೀವು ಎಸ್ಪೆಷಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇರ್ತದೆ ನಿಮಗೆ. ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಸಬ್ಜೆಕ್ಟ್ಸ್. ಅಲ್ಲಿಗೂ ಕೂಡ ಹೋಗಿ, ಸೈಕಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಅವನ್ನೆಲ್ಲ ಭೇಟಿ ಮಾಡಿ, ಫ್ರೀ ಟೈಮಲ್ಲಿ ಭೇಟಿ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಡಿಸ್ಕಸ್ ಮಾಡ್ತಾ ಅನೇಕ ವಿಚಾರಗಳನ್ನ ಕಲ್ತ್ಕೊಳ್ಳಿ. ನಮ್ಮ ಲೈಬ್ರರಿನಲ್ಲಿ ಇದು ಡಿಸ್ಟೆನ್ಸ್ ಎಜುಕೇಶನ್ ಯೂನಿವರ್ಸಿಟಿ ಆದರೂ ಕೂಡ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂಥ ಪುಸ್ತಕಗಳು ಕೂಡ ಅಲ್ಲಿದೆ. ದಿನಪತ್ರಿಕೆಗಳು ಅನೇಕ ಕಳಿಸ್ತಾ ಇದ್ದೀವಿ, ಜರ್ನಲ್ಸ್ ಇದೆ, ಮ್ಯಾಗಝೈನ್ಸ್ ಇದೆ. ಸೊ ಯಾವುದನ್ನು ಬಿಡಬೇಡಿ, ಎಲ್ಲವನ್ನೂ ಕೂಡ ನೀವು ಸತತವಾಗಿ ಇಲ್ಲೇ ಇದ್ದುಕೊಂಡು ಸ್ಟಡಿ ಮಾಡ್ಬೋದು. ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಮನೆ ಹತ್ರದಲ್ಲಿ ಇರೋರು ಇಲ್ಲೇ ಇರಿ. ಯಾರು ಹಾಸ್ಟೆಲ್ ಅಲ್ಲಿ ಇರ್ತೀರಾ, ನಿಮ್ಗೆ ಬೇಕಾದ್ರೆ ಹೆಚ್ಚುವರಿಯಾಗಿ ಇನ್ನೂ 1 ಅವರ್ ಅಲ್ಲಿ ಕೂತ್ಕೋತೀವಿ ಲೈಬ್ರರಿಯಿಂದ, ಪರ್ಮಿಷನ್ ತಗೊಳ್ಳಿ. ನಿಮ್ಗೆ ಎಲ್ಲಾ ರೀತಿಯ ಸೌಲಭ್ಯ ಸೌಕರ್ಯಗಳನ್ನ ನಾವು ಒದಗಿಸ್ಕೊಡ್ತೀವಿ. ಏನೇ ಸಮಸ್ಯೆ ಆದ್ರೂ ನಮ್ಮ ಜಯನಹಳ್ಳಿ ಸತ್ಯನಾರಾಯಣ ಸರ್ ಇರ್ತಾರೆ. ಅವರು ನಮ್ಮೊಂದಿಗೆ ಸಹಾಯ ಹೋಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ, ಯಾವುದೇ ರೀತಿ ಇರಬಹುದು. ಸೊ ನೀವು ಕೂಡ ನಮ್ಮ ವಿದ್ಯಾರ್ಥಿಗಳೇ, ಈಗ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಸೇರ್ಬಿಟ್ರಿ. ಹಾಗಾಗಿ ಮತ್ತೊಮ್ಮೆ ತಮಗೆ ಯಶಸ್ಸನ್ನ ಕೋರ್ತಾ ಎಲ್ಲ ಒಳ್ಳೆಯದಾಗಲಿ. ಅವ್ರು ಹೇಳಿದಾಗೆ ನಿಮ್ಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಜೀವನ ಯಾವತ್ತೂ ಕೂಡ ಹಸಿರಾಗಿರಲಿ, ಯಶಸ್ವಿಯಾಗಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರದಿಂದ ನಾವು ಏರ್ಪಡಿಸಲಾದ ಇವತ್ತು ಬ್ಯಾಂಕಿಂಗ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ತರಬೇತಿ ಶಿಬಿರದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ವಿಷ್ಣುವರ್ಧನ್ IPS ಅವರೇ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮೈಸೂರು, ಮತ್ತು ನನ್ನ ಸಹೋದ್ಯೋಗಿಗಳಾದಂತಹ ರಿಜಿಸ್ಟ್ರಾರ್ ಅವರೇ ಮತ್ತು ಫೈನಾನ್ಸ್ ಆಫೀಸರ್ ಅವರೇ, ಡೀನ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಮೇನ್ ಕೇಂದ್ರ ಬಿಂದು ಆದಂತಹ ಜಯನಹಳ್ಳಿ ಸತ್ಯನಾರಾಯಣ ಗೌಡ್ರೆ ಮತ್ತು ನನ್ನ ಎಲ್ಲ ಆಹ್ವಾನಿತರೇ, ನಮ್ಮ ವಿದ್ಯಾರ್ಥಿನಿಯರೇ. ಈಗಾಗಲೇ ನಮ್ಮ ವಿಷ್ಣುವರ್ಧನ್ ಸರ್ ಹೇಳಿದ್ರು, ತಮಗೆ ನಮ್ಮ ಮೈಂಡ್ ಸೆಟಪ್ ಚೇಂಜ್ ಮಾಡ್ಕೊಳ್ಬೇಕು. ಫಸ್ಟ್ ಅಂದ್ರೆ ಅವ್ರು ಹೇಳಿದ್ದು ಅದು ಬಹಳ ಇಂಪಾರ್ಟೆಂಟ್ ಇದೆ. ಎಲ್ಲರದ್ದು ಮೈಂಡ್ ಸೆಟಪ್ ಪಾಸಿಟಿವ್ ಇದ್ದರೆ ಡೆಫಿನೆಟ್ ಆಗಿ ಪಾಸಿಟಿವ್ ಆಗ್ತೀರಿ. ಈಗ ನಾವು ಸಣ್ಣಾಗಿದ್ದಾಗ ನಾನು DC ಆಗ್ಬೇಕಂತ ಆಸೆ ಇರ್ತಿತ್ತು. ಯೂಶುವಲಿ ನಮ್ಮವರು ಎಲ್ಲರೂ, ನನ್ನ ಫಾದರ್ ಇನ್ ಲಾ ಆಗ್ಲಿ, ನನ್ನ ಅಣ್ಣ ಮತ್ತು ನನ್ನ ಸೋದರ ಮಾವ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು. DC ಅಥವಾ SP ಆಗ್ಬೇಕು, ನಾನು ಆ DC ಅಂದ್ರೆ ಬೀದರ್ DC ಆಗ್ಬೇಕಂತ ಆಸೆ ಇರ್ತಿತ್ತು. ಅವಾಗೆಲ್ಲ ನಾನು 1989 ನಲ್ಲಿ ನಾನು ಕೂತೆ, ಎಕ್ಸಾಮ್ ಕೂತೆ. ಅವಾಗ ಮ್ಯಾಥಮೆಟಿಕ್ಸ್ ನಲ್ಲಿ 70% ಆಯ್ತು. ಯುರೋಪಿಯನ್ ಹಿಸ್ಟ್ರಿ ತಗೊಂಡೆ. ಅಲ್ಲಿ ಯುರೋಪಿಯನ್ ಹಿಸ್ಟ್ರಿನಲ್ಲಿ ಮಾರ್ಕ್ಸ್ ಕಡಿಮೆ ಆಯ್ತು. ಅದೇ ನನ್ನ ಬ್ರದರ್ ಇನ್ ಲಾ, ಅವನು ಸಿವಿಲ್ ಸರ್ವಿಸ್ ನಲ್ಲಿ ಈಗ IAS ಆಗಿದ್ದಾನೆ. ಅವ ಡೆಲ್ಲಿ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಎಲ್ಲರೂ ಪ್ರಯತ್ನಸೇ ಪರಮಾತ್ಮ ಮಿಲೇಗ ಅಂತ, ಪ್ರಯತ್ನಸೇ ಪರಮಾತ್ಮ ಮಿಲೇಗ ಅಂತ. ಇವೆಲ್ಲ ಏನು ಪೋಸ್ಟ್ಗಳೇನು, ನೀವು ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಅಂದ್ರೆ, ಸತತವಾಗಿ ಮಾಡ್ಬೇಕಾಗ್ತದೆ, ಸಸ್ಟೈನೇಬಲ್ ಮಾಡ್ಬೇಕಾಗ್ತದೆ, ಕಂಟಿನ್ಯೂಸ್ ಆಗಿ. ನಮ್ಮ ಮೈಂಡ್ ಬಹಳ ಚಂಚಲ್ ಇರ್ತದೆ. ಚಂಚಲ್ ಅಂದ್ರೆ ಫ್ಲಕ್ಚುಯೇಷನ್ ಆಗ್ತದೆ, 5-5 ನಿಮಿಷಕ್ಕೆ ಫ್ಲಕ್ಚುಯೇಷನ್ ಆಗ್ತದೆ. ಅದಕ್ಕೆ ಹಿಡಿತವನ್ನು ಸಾಧಿಸಬೇಕಾದ್ರೆ ನಾವೇನ್ ಮಾಡ್ಬೇಕು? ವಿಷ್ಣುವರ್ಧನ್ ಸರ್ ಹೇಳಿದ್ರಲ್ಲ, ನಮ್ಮ ಮೈಂಡ್ ಫಸ್ಟ್ ಟ್ರೈನಿಂಗ್ ಕೊಡ್ರಿ ಅಂತ. ನಮ್ಮ ಮೈಂಡಿಗೆ ಈಗ ಗಣಪತಿಯ ವಾಹನ ಏನಿರ್ತದೆ? ಇಲಿ ಇರ್ತದೆ. ಇಲಿ ಯಾಕ ಗಣಪತಿಗೆ ವಾಹನ ಮಾಡಿದ್ದಾರೆ ಗೊತ್ತಿದೆ ತಮ್ಗೆಲ್ಲ? ಗಣಪತಿಗೆ ಇಲಿಯನ್ನ ಯಾಕೆ ವಾಹನ ಮಾಡಿದ್ದಾರೆ? ಅದು ಯಾಕಂದ್ರೆ ಆ ಮೈಂಡ್ ಅನ್ನ ಎಷ್ಟು ಚಂಚಲವಾಗಿರ್ತದೆ, ಇಲಿ ಅಷ್ಟು ಚಂಚಲವಾಗಿರ್ತದೆ. ಹಾಗೆ ಆ ಮೈಂಡಿಗೆ ಕಂಟ್ರೋಲ್ ಮಾಡೋ ಸಲುವಾಗಿ ನಾವ್ ಏನ್ ಮಾಡ್ಬೇಕು? ನಮ್ಮ ದೇಹನ ಇಟ್ಕೊಳ್ಬೇಕು. ಹಾಗೆ ಗಣಪತಿಗೆ ಏನ್ ಮಾಡ್ತಾರೆ? ಗಣಪತಿ ಬುದ್ಧಿವಂತಿರ್ತಾರೆ. ಹೀಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡೋ ಸಲುವಾಗಿ ಅಂತ ಬಲಿಷ್ಠವಾದವರು ನಾವು ಅದ್ರ ಮೇಲೆ ಕೂಡ್ಬೇಕಾಗ್ತದೆ ಅಂತ. ಅಂದ್ರೆ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಾವೇ ಕಡಿವಾಣವನ್ನ ಹಾಕೊಳ್ಬೇಕಾಗ್ತದೆ. ಹೀಗಾಗಿ ನಮ್ಮ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈಗ ನಾನು ಎಜುಕೇಶನ್ ಲೈನ್ ನಲ್ಲಿ ಬಂದೆ. ನಮ್ಮ ಕೋಬ್ರದಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅಂದ್ರೆ ಇಬ್ರು, ಡಾಕ್ಟರ್ ಟಕ್ಕಲ್ಕಿ, ಡಾಕ್ಟರ್ ತೂಗಾಮಿ. ಅವಾಗ ಫೇಮಸ್ ಅವರೆಲ್ಲ ಡಾಕ್ಟರ್ಸ್. ನಾನು ಅವ್ರಿಗೆ ಹೇಳ್ತಿದ್ದೆ, ನಾನು ಪ್ರೆಸಿಡೆಂಟ್ ಆಯ್ತೀನಿ ಅಂದ್ರೆ ಇವರು ಸರ್ ಹೇಳ್ತಾರಲ್ಲ, ವಿಷ್ಣುವರ್ಧನ್ ಸರ್ ಹೈ ಏಮ್. ಅವಾಗ ಹೇಳ್ತಿದ್ದೆ, ನಾನು ಲೆಕ್ಚರ್ ಆದಾಗೆ ಹೇಳ್ತಿದ್ದೆ, ಶರಣಬಸವೇಶ್ವರ ಕಾಲೇಜಿನಲ್ಲಿ ಲೆಕ್ಚರ್ ಇದ್ದಾಗ ನಾನು ಏನ್ ಹೇಳ್ತೀನಿ, ಪ್ರೆಸಿಡೆಂಟ್ ಆಗ್ತೀನಿ ನೋಡ್ರಿ ಅಂತ. ಅಟ್ಲೀಸ್ಟ್ ಅದ್ರ ಸಮೀಪ ಬಂದಂಗ ಆಗ್ತದೆ.
ಈಗ ಸರ್ವಪಲ್ಲಿ ರಾಧಾಕೃಷ್ಣ ತಾವು ನೋಡಿ ಕೇಳಿರ್ಬೋದು, ನಮ್ಮ ವಿಶ್ವವಿದ್ಯಾಲಯ ಇಲ್ಲೇ ನಮ್ಮಲ್ಲಿ ಪ್ರೊಫೆಸರ್ ಇದ್ರು, ಫಿಲಾಸಫಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಕಲ್ಕತ್ತಾದಲ್ಲಿ ಅವರು ಸೀನಿಯರ್ ಪ್ರೊಫೆಸರ್ ಆಗಿ ಮತ್ತು ಹಿಂದೂ ಬನಾರಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಪ್ರೆಸಿಡೆಂಟ್ ಆದರು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಪ್ರೊಫೆಸರ್ಸ್ಗಳು ಈಗ ಆಲ್ಮೋಸ್ಟ್ ಪ್ರೆಸಿಡೆಂಟ್ ಆದವರು 50% ಎಲ್ಲ ಪ್ರೊಫೆಸರ್. ಶಂಕರ್ ದಯಾಳ್ ಶರ್ಮಾ ಅವರು ಪ್ರೊಫೆಸರ್ ಇದ್ರು ಮತ್ತು ನಮ್ಮ APJ ಅಬ್ದುಲ್ ಕಲಾಂ ಸರ್ ಟೀಚಿಂಗ್ ನಾಗ ಇದ್ರು, ರಿಸರ್ಚ್ ಅಂಡ್ ಟೀಚಿಂಗ್ ನಾಗ ಇದ್ರು. ಇವೆಲ್ಲ ಯಾಕೆ ಯಂಗ್ ಮೈಂಡ್ಗೆ ಟ್ರೈನಿಂಗ್ ಕೊಡ್ಬೇಕಂದ್ರೆ ನಾವು ಯಾವಾಗ್ಲೂ ದೊಡ್ಡ ಏಮ್ ಇಟ್ಕೋಬೇಕು. ಸರ್ ಹೇಳಿದಂಗೆ, ವಿಷ್ಣುವರ್ಧನ್ ಸರ್ ಹೇಳಿದಂಗೆ ನಾನು ಪ್ರೆಸಿಡೆಂಟ್ ಆಗ್ತೀನಿ ಅಂತ ಅವರೆಲ್ಲ ನಗ್ತಿದ್ರು ನನ್ನ ಅಂದ್ರೆ ನಗ್ಲಿ ಅಂತ. ಯು ಡೋಂಟ್ ಕೇರ್ ದೆಮ್. ನಿಮ್ಮ ಗುರಿ ಏನ್ ಬರಬೇಕು? ನಿಮ್ಮ ವಿವೇಕಾನಂದ ಹೇಳ್ತಾರೆ, ಹೇಳಿ ಎದ್ದೇಳಿ ಎಲ್ಲಿವರೆಗೆ ಅಂದ್ರೆ ನಿಮ್ಮ ಗುರಿ ಮಟ್ಟುವನಿಗೆ. ಯಾವ ಗುರಿ ಇರಬೇಕು? ದೊಡ್ಡ ಏಮ್ ಅನ್ನ. ಈ ಬ್ಯಾಂಕಿಂಗ್ ಎಕ್ಸಾಮ್ ದಿಸ್ ಇಸ್ ಅ ಸೆಕೆಂಡ್ರಿ ಅಂತ ಹೇಳ್ಬೇಕು. ಇವೆಲ್ಲ ಅಂದ್ರೆ ಅದೆಲ್ಲ ಹೇಳ್ಬೇಕಾದ್ರೆ ಧೈರ್ಯ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಎಂತದ್ದು ಇರ್ಬೇಕಂದ್ರೆ ಛಲ ಬೇಕು. ಯಾ ಛಲ ಬೇಕಂದ್ರೆ ನಾ ಇದು ಮಾಡಿ ತೀರಿಸ್ತೀನಿ ಅಂತ. ತಮ್ಗೆಲ್ಲ ಗೊತ್ತಿರ್ಬೇಕು, ಛಲ ಬೇಕು ಶರಣಂಗೆ ಪರ ದೈವವಲ್ಲೇನೆಂದು ಅಂತಂತನವ. ಛಲ ಬೇಕು ಶರಣಂಗೆ ಪರ ದೈನವ ಒಲ್ಲೇನಂದ. ಇವೆಲ್ಲ ಈಗೆಲ್ಲ ಯಾರು ಹೇಳಲ್ಲ, ಎಲ್ಲರೂ ಸಿಕ್ತಂದ್ರೆ ತಗೋಬೇಕು. ಅಂದ್ರೆ ಛಲ ಎಂತದ್ದು ಬೇಕಂದ್ರೆ ಬೇರೆಯವ್ರ ದೈವ ನನಗೆ ಬೇಕಾಗಿಲ್ಲ, ನನ್ನ ದೈವ ನಾನು ಮಾಡ್ಕೊಳ್ತೀನಿ ಅಂತ. ಆ ಮಕ್ಕಳಲ್ಲಿ ಆ ಭಾವನೆ ಇತ್ತಂದ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ 3 T ಇರ್ಬೇಕಂತ. 3 T ಅಂದ್ರೆ ನಾವು ಟ್ರೂ ಫಾರ್ ಯುವರ್ ವರ್ಕ್, ಟ್ರಸ್ಟ್ ಯುವರ್ ಸೆಲ್ಫ್, ಟ್ರೈ ಫಾರ್ ಬೆಟರ್ ಫ್ಯೂಚರ್. ಅಂದ್ರೆ ನೀವು ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂದ್ರೆ ನೀವು ಸಪೋಸ್ SP ಇದ್ರು ಅಂದ್ರೆ IG ಆಗ್ಬೇಕಂತಾರೆ, ಹೌದಿಲ್ಲ? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ರೆ ಪ್ರೊಫೆಸರ್ ಆಗ್ಬೇಕಂತೇವು, PC ಆಗ್ಬೇಕಂತೇವು. ಅಂದ್ರೆ ಬೆಟರ್ ಫ್ಯೂಚರ್ ಸಲುವಾಗಿ ನೀವು ಟ್ರೈ ಮಾಡ್ಬೇಕು. ಟ್ರಸ್ಟ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಗೆ ಟ್ರಸ್ಟ್ ಮಾಡ್ಕೋಬೇಕು, ಬೇರೆಯವ್ರು ಏನೇ ಕೇಳಲ್ಲ. ಯು ಡೋಂಟ್ ಕೇರ್ ದೆಮ್. ನಾ ಡೆಫಿನೆಟ್ ಆಗಿ ಛಲ ಇರ್ಬೇಕು, ನಾನು ಇದು ಸಾಸ್ ತೀರಿಸ್ತೀನಿ ಅಂತ. ಅಂಥದ್ದೆಲ್ಲ ಇದ್ರೆ ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಸರ್ ಹೇಳಿದ್ರು, ನೀವು ಮೈಂಡ್ ಯಾವಾಗ್ಲೂ ಎಂಟರ್ಟೈನ್ ಮಾಡ್ರಿ ಅಂತ. ಅಂದ್ರೆ ಯಾವಾಗ ನೀವು ಓದ್ತಾ ಇದ್ರಿ, ಓದಿದ ಕಡೆ ಕಾನ್ಸಂಟ್ರೇಷನ್ ಇರಬೇಕು, ಅಟೆಂಟಿವ್ ಆಗಿರ್ಬೇಕು. ಅದು ಬಿಟ್ಟು ಈಗ ಓದ್ತಾ ಇದ್ದೀನಿ ಅವ್ರು ಏನ್ ಮಾಡ್ತಾ ಇದ್ದಾರೋ, ಫಿಲ್ಮ್ ಹೋದರು ಏನಿಲ್ಲೋ, ನನ್ನ ಫ್ರೆಂಡ್ ಅಂದ್ರೆ ಮೈಂಡ್ ಅಷ್ಟು ಹೋಗ್ತದೆ, ವೇಗವಾಗಿ ಹೋಗ್ತದೆ. ಎಲೆಕ್ಟ್ರಾನಿಕ್ಸ್ ಇವು ಮೊಬೈಲ್ ನಲ್ಲಿ ನಮ್ಮ ಮೆಸೇಜ್ ಹೆಂಗ್ ಬರ್ತಾವಲ್ಲ ಹಂಗೆ ಓಡ್ತಿರ್ತದೆ ಇದು ನಮ್ಮ ಮೈಂಡ್. ಈಗ ನಾವು ಡೆಲ್ಲಿಗೆ ಹೋಗ್ಬಿಡ್ತೇವೆ ಈ ಇಮಿಡಿಯೇಟ್ ಆಗಿ. ಇವೆಲ್ಲ ಆಗಬಾರ್ದು ಅಂತಂದ್ರೆ ಅಟೆಂಟಿವ್ ಆಗಿ ನಾವು ಕೇರ್ಫುಲ್ ಆಗಿ 1 hour ಓದ್ಲಿ, half an hour ಓದ್ಲಿ, 1 minute ಓದ್ಲಿ, ಆ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ ಅನ್ನು ಸಕ್ಸಸ್ ಸಾಧನೆ ಮಾಡ್ತೀರಿ ಅಂತ. ಇವು ನಮ್ಮಲ್ಲಿ ತಾವೆಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಇದ್ರಿ. ಯಂಗ್ ನಮ್ಮ ಅಜ್ಜಿ ಹೇಳಿದ್ರು, 105 ವರ್ಷ ಇದ್ರು ಅವರು. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಸಣ್ಣ ಮಕ್ಕಳು ಕಲ್ತಿದ್ರು ಕಲ್ ಕರಗಿಸ್ಕೋಬೇಕಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಕಲ್ಲು ತಿಂದ್ರು ಕಲ್ಲು ಕರಗುತ್ತದ? ಇಲ್ಲ. ಅದೇ ತರ ನಮ್ಮ ಮೈಂಡ್ ಏನಿರ್ಬೇಕಂದ್ರೆ ಯಾವುದೇ ಕೆಲಸ ಮಾಡಿದ್ರು ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೇವೆ ಮತ್ತು ಅದು ಚೆನ್ನಾಗಿ ಮಾಡ್ತೇವೆ ಅಂತ ಆ ಧೈರ್ಯ ಇರಬೇಕು. ಅದನ್ನ ತಾವು ಸಾಧಿಸ್ಬೇಕಂತ ಹೇಳುತ್ತಾ, ಈಗಾಗಲೇ ಸರಿ ಬಹಳ ಟೈಮ್ ಆಗಿದೆ, ಆದ್ರೂ ನನ್ಗೆ ಬಹಳ ಮಾತಾಡಿಸ್ಬೇಕಂದ್ರೆ, ಯಾಕಂದ್ರೆ ಅವ್ರು ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ ಅದಾರೆ ಅಂಡ್ ಡೈನಾಮಿಕ್ ಆಫೀಸರ್ ಇದ್ದಾರೆ. ಅಂತವ್ರು ತಮ್ಗೆ ಮಾಡೆಲ್ ಆಗಿ ಅಂದ್ರೆ ಅವ್ರಂಗ ನೋಡ್ ತಕ್ಷಣ ಅವ್ರಂಗ ಆಗ್ಬೇಕಂತ ಆಸೆ ಇರ್ಬೇಕು. ನಮ್ಮಲ್ಲಿ ಖರ್ಗೆ ಅವರು ಆಕ್ಚುಲಿ ನಮ್ಮ ಬೀದರ್ ಡಿಸ್ಟಿಕ್ ದಿಂದ ಅವ್ರು ಹೀಸ್ ಫ್ರಮ್ ಭಾಲ್ಕಿ ತಾಲೂಕ. ಅವರು ಮಿಸ್ಸಸ್ ಊರು ಈ ಕಡೆ ಗುಲ್ಬರ್ಗ. ಅವರು ಬಂದಾಗ ನಮ್ಗೆ ಒಬ್ಬರು ಅವರು ಪಾಟೀಲ್ ಅಂತ ಒಬ್ಬರು ಕರ್ಕೊಂಡು ಹೋಗ್ತಿದ್ರು. ಹಮಾರೆ ಸಾಬ್ ಆಯೆ ಉನ್ಕೋ ದೇಖ್ನೆ ಕೆ ಲಿಯೆ ಚಲೋ ಚಲೋ ಅಂತ. ಅಂದ್ರೆ ಅವ್ರು ಮಿನಿಸ್ಟ್ರಿ ಇದ್ದಾಗ ನಾವು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಅಂದ್ರೆ ಯಾ ಆಸೆ ಇರ್ತದಂದ್ರೆ ನಮ್ಮವ್ರದವ್ರು ಇಷ್ಟು ದೊಡ್ಡ ಮನುಷ್ಯ ಆಗಿರಲ್ಲ ಅಂತ. ಹೀಗಾಗಿ ಅಂದ್ರೆ ನಿಮ್ಮಲ್ಲಿ ಆ ಮೈಂಡ್ ಸೆಟಪ್ ಚೇಂಜ್ ಆಗಬೇಕು. ನಾವು ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ಅದಕ್ಕೆ ಪ್ರಯತ್ನ ಬೇಕು, ಅದಕ್ಕೆ ಸತತ ಹಾರ್ಡ್ ವರ್ಕ್ ಬೇಕು, ಅದಕ್ಕೆ ಸಸ್ಟೈನ್ ಬೇಕು. ಸಸ್ಟೈನ್ ಹಾರ್ಡ್ ವರ್ಕ್ ಜೊತೆಗೆ ಒಂದ್ ದಿವ್ಸ ಮಾಡಿದ್ರೆ ಇನ್ನೊಂದ್ ದಿವ್ಸ ಇಲ್ಲ, 1+ ಆದ್ರೆ 1 ನೆಗೆಟಿವ್ ಆದ್ರೆ 0 ಆಗ್ಬಿಡ್ತದೆ. ಇಟ್ ಶುಡ್ ಬಿ ಸಸ್ಟೈನ್ ಟು ಅಚೀವ್ ಯುವರ್ ಗೋಲ್. ಅದ್ರ ಸಲುವಾಗಿ ತಾವೆಲ್ಲರೂ ನಮ್ಮ ವಿಶ್ವವಿದ್ಯಾಲಯಕ್ಕೆ, ಈಗಾಗಲೇ ನಾ ಸರಿ ಹೇಳಿದೆ, ನಮ್ಮ ವಿಶ್ವವಿದ್ಯಾಲಯ ನಾನು ಬಂದ್ಮೇಲೆ ನ್ಯಾಕ್ A+ ಮಾಡಿದ್ದೇವೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ. ಅದು ಮಾಡ್ಬೇಕಾದ್ರೆ ಬಹಳ ಅಂದ್ರೆ ಅಕಾಡೆಮಿಕ್ ಸ್ಟೇಟಸ್ ತಂದ್ಕೊಡ್ಬೇಕಾದ್ರೆ ಒಂದು ವಿಶ್ವವಿದ್ಯಾಲಯಕ್ಕೆ ಅಷ್ಟು ಸರಳ ಅಲ್ಲ.
ನಮ್ಮ ದೇಶದಲ್ಲಿ 18 ವಿಶ್ವವಿದ್ಯಾಲಯಗಳಿವೆ, ಓಪನ್ ವಿಶ್ವವಿದ್ಯಾಲಯಗಳು. ಅದರಲ್ಲಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಏನಿದೆ ಅದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ನಮ್ಮ ವಿಶ್ವವಿದ್ಯಾಲಯ ಸ್ಟೇಟ್ ಯೂನಿವರ್ಸಿಟಿ, ಸ್ಟೇಟಿಗೆ ವ್ಯಾಪ್ತಿಯಾದಂತಹ ವಿಶ್ವವಿದ್ಯಾಲಯ. ನಮ್ಮಲ್ಲಿ 65 ಸಬ್ಜೆಕ್ಟ್ಗಳನ್ನ ನಾನು ತಂದೀನಿ. ಬಂದ ಮೇಲೆ 2 ವರ್ಷ ಆಯ್ತು ನಾನು ಬಂದು. 65 ಸಬ್ಜೆಕ್ಟ್ ತರಬೇಕಾದ್ರೆ ನಮ್ಮ ಗವರ್ಮೆಂಟ್ ನಿಂದ ರೆಗ್ಯುಲೇಟರಿ ಅಥಾರಿಟಿ ಇರ್ತಾರೆ, UGC ತಮಗೆಲ್ಲ ಗೊತ್ತಿರಬಹುದು, NCT, TUGC, AICT, ಇವ್ರದೆಲ್ಲ ಪರ್ಮಿಷನ್ ಇಲ್ಲದೆ ನಾವು ರನ್ ಮಾಡ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆನ್ಲೈನ್ 10 ಪ್ರೋಗ್ರಾಮ್ ತರಿಸಿ. ಅಂದ್ರೆ ಇಷ್ಟೆಲ್ಲ ಯಾಕೆ ಹೇಳೋದಂದ್ರೆ ನಿಮ್ಮಲ್ಲಿ ಛಲ ಬೇಕು. ನಾನು ಬ್ಯಾಂಕ್ ಏನೋ ಅದಕ್ಕಿಂತ IAS ಆಗ್ತೀನಿ ಸರ್ ನೋಡ್ಕೊಂಡು IPS ಆಗ್ತೀನಿ ಅಂತ ಹೇಳ್ಕೋಬೇಕು. ಅವ್ರು ಏನ್ಯಾಕೆ ನಗ್ತಾರೆ ಅವ್ರು ಹಲ್ಕ ಅಂತದೆ, ನಿಮ್ಗೇನು ಫರಕ್ ಬೀಳಂಗಿಲ್ಲ. ಅದಕ್ಕೆ ನೀವು ಈಗ ಜೀರೋ ಇದ್ರೂ ಪರವಾಗಿಲ್ಲ, ಅಂದ್ರೆ ಇಲ್ಲಿಂದ ನೀವು ಪ್ರಾರಂಭ ಮಾಡ್ರಿ. ಯು ಮೇ ಬಿ ಜೀರೋ, ಅಂದ್ರೆ ಜೀರೋ ಇರಂಗಿಲ್ಲ, ಆದ್ರೆ ಯು ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದರ ಸಲುವಾಗಿ ನೀವು ಯಾವ ಲೆವೆಲ್ ಇದ್ರು ಇವತ್ತಿನಿಂದ ಪ್ರಯತ್ನ ಮಾಡಿದ್ರು ಡೆಫಿನೆಟ್ ಆಗಿ 4-5 ವರ್ಷನಾಗ ಸರ್ ಹೇಳಿದಾಗೆ ನೀವು ದೊಡ್ಡ ಅಚೀವ್ಮೆಂಟ್ ಮಾಡಬಹುದು ಅಂತ ಹೇಳ್ತಾ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದಕ್ಕೆ ತಮಗೆಲ್ಲ ಆಧಾರವಾದ ಸ್ವಾಗತ. ಮತ್ತು ನಮ್ಮ ವಿಶ್ವವಿದ್ಯಾಲಯದಿಂದ ಏನಾದರೂ ಈಗಾಗಲೇ ರಿಜಿಸ್ಟರ್ ಇರೋದು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಬುಕ್ಸ್ಗಳಿವೆ, ಪೇಪರ್ಸ್ಗಳಿವೆ, ಅದನ್ನ ಆ ರಿಸೋರ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅದು ನಮ್ಗೆ ಬಹಳ ಹ್ಯಾಪಿ ಆಗ್ತದೆ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಯಶಸ್ಸನ್ನು ಸಾಧಿಸಬೇಕಾದ್ರೆ ಸತತ ಪರಿಶ್ರಮ, ಛಲ ಮತ್ತು ಅಚಲವಾದ ಒಂದು ಗುರಿಯನ್ನ ಹೊಂದಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಹ್ಯೂಮನ್ ಬೀಯಿಂಗ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಶುಭ ಹಾರೈಸಿದಂಥ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಹಲ್ಸೇಶ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದಂಥ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವರು. Today's chief guest, Vishnuvardhan sir, Superintendent of Police, and Registrar Professor Pravina, J.N. Satyanananda, and Professor Ramanathan Naidu, my dear police and my dear young students. I thank all the dignitaries for their very supportive and guiding words, and I also thank all of you for your participation and wish you good luck in your future and your future training also. Thank you very much. Thank you.